ವ್ಯವಹಾರಕ್ಕೆ ಅಂತಂದ್ರೆ ನಾವು ಜೀವಿಸಿಕೊಂಡಿರ್ಲಿಕ್ಕೆ ಈ ಶಾಸ್ತ್ರವನ್ನ ನಾವು ಹೇಳಿದ್ರೇನೆ ಸರಿ ಏನು, ಇಲ್ಲಂದ್ರೆ ನಡುವಿಲ್ಲೇನು? ಮತ್ತೆ ಎಲ್ಲಾ ವ್ಯವಹಾರಗಳು ನಡೀತಾವಲ್ಲ, ಏನ್ ಸರಿ ಏನೇನು, ಇಲ್ಲಂದ್ರೆ ನಡುವಿಲ್ಲೇನು? ಮತ್ತೆ ಎಲ್ಲಾ ವ್ಯವಹಾರಗಳು ನಡೀತಾವಲ್ವೇ, ಇದು ಹೆಂಗೇನು? ಇಲ್ಲಿ ಅವನಿಗೆ ಏನ್ ಕೇಳ್ಬೇಕೆ ಅಂದ್ರ, ಈ ವ್ಯವಹಾರವನ್ನಾದ್ರೂ ನೀನ್ ಯಾಕೆ ಮಾಡುತ್ತಿ ಅಂತ ಅದನ್ನ ಮೊದಲು ಹೇಳು ಅಂತ. ಅಂದ್ರೆ ಯಾಕಂದ್ರೆ ನೋಡ್ರಿ, ನನಗೆ ಒಂದು ಆರಾಮ್ ಬೇಕಾಗಿದೆ, ನನಗೆ ಸುಖ ಬೇಕಾಗಿದೆ. ಅವ್ನು ಏನ್ ಬೇಕಾಗಿದೆ, ಯಾಕೆ ಬೇಕಾದ್ರೆ ಸುಖ ಆರಾಮ್ ಬೇಕಾಗಿದೆ, ನನಗೆ ಒಂದು ಸಂತೋಷ ಬೇಕಾಗಿದೆ, ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಬೇಕಾಗಿದೆ ಅಂತ ನನಗೆ ಅನಿಸ್ತದ ಅಂತೇಳಿ. ಅದಕ್ಕೆ ಸಾಧನೆಯ ಹಲವು ಹತ್ತು ಬಗೆಯ ವ್ಯವಹಾರವನ್ನು ಮಾಡ್ತಾ ಮಾಡ್ತಾ ಇರ್ತೇನೆ ಅಂತಂದ ಅವನು ಹೇಳ್ತಾನಲ್ವೇ, ಅದು ಸರಿಯಾದ ಮಾತೆ ಇರ್ಲಿ, ಆತನು ತಪ್ಪೇನು ಹೇಳಿಲ್ಲ. ಯಾಕಂತಂದ್ರೆ ಏನ್ ಹೇಳ್ತಾನಂತ, ನಾವು ಲೋಕವಾರೆಲ್ಲವೂ ಹೀಗೆ ನಡೀತಾವೆ, ನಮ್ಮ ಸುಖಕ್ಕಾಗಿ ಏನೋ ಒಂದು ಸುಖ ಆಯ್ತಂತ ಮಾಡ್ತೀವಿ ನಾವು ಪ್ರತಿಯೊಂದನು. ಯಾಕಂದ್ರ ಈಗ ಯಾವುದೋ ಒಂದು ಸುಖ ಅಂದ್ರೆ ಯಾವ ಹುಚ್ಚನೂ ಆ ಕೆಲಸ ಮಾಡಲ್ಲ. ಹಂಗ ಪ್ರತಿಯೊಂದು ಸುಖಕ್ಕಾಗಿಯೇ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಸುಖಕ್ಕಾಗಿಯೇ ನಾವು ಪ್ರತಿಯೊಂದು ಚಲನವನ್ನೂ ಕೂಡ ಇರ್ತದೆ. ಏನೇ ಮಾಡಿದ್ರು ನಾವು ಏನೋ ಒಂದು ಸುಖ ಐತಿಪ್ಪ ಅಂತ ಮಾಡ್ತಿರ್ತೀವಿ. ಅದೆಲ್ಲೋ ನಮ್ಮ ಸುಖಕ್ಕಾಗಿ ನಾವು ಹೋಗಿ ಮಾಡ್ತಾ 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 ಇದ್ದೀವಿ ಹೊರತು ಬೇರೆ ಕಾರಣ ಇಲ್ಲ ಅಂತಾನೆ ಇಲ್ಲವೇ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಎರಡು ಮಾತಿಲ್ಲ, ಅದಕ್ಕೆ ಹೇಳ್ತಾರೆ. ಯಾಕಂತಂದ್ರೆ ಹೌದು, ಎಲ್ಲ ಕಡೆ ಸುಖ ಬೇಕು, ಸುಖಕ್ಕಾಗಿ ಎಲ್ಲ ಶ್ರಮಿಸ್ತಾರೆ ಎಲ್ಲರೂ ಜನ, ಸುಖ ಬೇಕೇ ಬೇಕು. ಆದ್ರೆ ಏನು ಉದ್ದೇಶಕ್ಕೆ ಕೇಳ್ತಾ ಇದ್ದಾರೆ, ಇದಕ್ಕೆ ಮುಂದೆ ಏನ್ ಹೇಳ್ತಾರೆ ನೋಡೋಣ. ನಾವು ಏನ್ ಹೇಳ್ತಾರೆ ಅಂದ್ರೆ, ಜೀವನ ಉದ್ದೇಶ ಏನು? ಒಂದು ಮೋಕ್ಷ ಪ್ರಾಪ್ತಿ, ಇನ್ನೊಂದು ಪ್ರಾರ್ಥ ಕರ್ಮವನ್ನ ಅನುಭವಿಸುತ್ತಿರುವುದು. ಇವೆರಡು ಜೀವನ ಉದ್ದೇಶ ಏನು? ಒಂದು ನಾವು ಪ್ರಾರಬ್ಧ ಕರ್ಮ ತಗೊಂಡ್ಬಂದಿರ್ತೀವಿ, ಆಮೇಲೆ ಅದನ್ನ ಮುಗಿಸಬೇಕು, ಅದನ್ನಂತೂ ಎರಡು ಮಾತಿಲ್ಲ. ಆಮೇಲೆ ನಾವು ಮುಖ್ಯ ಯಾವುದು? ಮೋಕ್ಷ ಪ್ರಾಪ್ತಿ, ಅದನ್ನು ಪಡ್ಕೊಳ್ಬೇಕು. ಹಾಗಾದ್ರೆ ಹಲವು ಕಾರ್ಯಗಳನ್ನು ಮಾಡ್ತಾ ಇರ್ಲಿ, ಹಲವು ಪ್ರಯತ್ನಗಳು ಮಾಡ್ತಾ ಇರ್ಲಿ, ಕಲ್ಪನಾ ಮಾಡ್ಕೊಳ್ತಾನೆ ಇರ್ಲಿ, ಮನೋರಥ ಮಾಡ್ಕೊಳ್ತಾನೆ ಇರ್ಲಿ, ಪ್ರತ್ಯಕ್ಷ ವ್ಯವಹಾರನೂ ಮಾಡ್ಲಿ, ಅದಕ್ಕೆ ಎರಡು ಸಂಗತಿ ಕಾರಣದ ಅಂತ ಹೇಳ್ತಾರ. ಯಾವ ಎರಡು ಸಂಗತಿ? ಮೂರನೇದಿಲ್ಲೇ ಇರಲಿ. ಯಾವ್ದು ಒಂದು ಎರಡು ಅಂತಂದ್ರೆ ಎಲ್ಲರಿಗೂ ಗೊತ್ತು. ಯಾವಂತಂದ್ರೆ, ಒಂದು ಇಷ್ಟ ಪ್ರಾಪ್ತಿ, ಅಂದ್ರೆ ಅದ್ರದ್ದು ಏನ್ ನಾನು ಪಡ್ಕೋಬೇಕು ಅಂತಕ್ಕಂಥ ಒಂದು ಇಷ್ಟ ಪ್ರಾಪ್ತಿ ಇರ್ತದೆ, ಹೌದಾ? ಒಂದು ಇಷ್ಟ ಪ್ರಾಪ್ತಿ. ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಅನಿಷ್ಟೆಲ್ಲ ನಿವೃತ್ತಿ ಆಗ್ಬೇಕು ಅಂತ. ಒಂದು ನಮಗೆ ಇಷ್ಟಾರ್ಥ ಸಿದ್ಧಿ ಆಗ್ಬೇಕು, ಇನ್ನೊಂದು ನಮ್ಮೆಲ್ಲ ದುಃಖವೆಲ್ಲ ನಿವೃತ್ತಿ, ಅನಿಷ್ಟ ನಿವೃತ್ತಿ ಆಗ್ಬೇಕು ಅಂತಕ್ಕಂಥ. ಇವೆರಡೇ, ಮೂರನೇದಿಲ್ವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಮೂರನೇದಿದ್ದಾಗ ಯಾವ್ದಾದ್ರು ಹುಡುಕಿ ನೋಡ್ರಿ ಅಂತ ಹೇಳ್ತಾ ಇದ್ರು ಅವರು. ಇಲ್ಲೂ ಇಲ್ಲ, ಇವೆರಡಕ್ಕಾಗಿ ಒಂದು ಇಷ್ಟ ಪ್ರಾಪ್ತಿ, ಇನ್ನೊಂದು ಅನಿಷ್ಟ ನಿವೃತ್ತಿ ಅಂತಕ್ಕಂಥದ್ದು. ಮತ್ತು ಅದರ ಪ್ರಾಪ್ತಿ ಆಗುವವರಿಗೆ ನಮಗೆ ಸಮಾಧಾನ ಆಗುವುದಿಲ್ಲ. ದ್ರವ್ಯಾದಿಗಳ ಅಡಚಣೆ ಇದ್ದವನಿಗೆ ದುಡ್ಡಿನ ಪ್ರಾಪ್ತಿ ಆಗ್ಬೇಕು, ಏನೋ ಅವನಿಗೆ ಮನೆಯಲ್ಲೇ ದ್ರವ್ಯಗಳು, ಹಣ ಅದು ಬೇಕಾದ್ರೆ ಅದನ್ನ ಹೆಂಗ್ ಕೂಡಿಸ್ಬೇಕು, ಏನ್ ಮಾಡ್ಬೇಕು, ಅದ್ರ ಪ್ರಾಪ್ತಿ ಮಾಡ್ಬೇಕು, ಅದೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಏನ್ ಸಾಧನೆ ಮಾಡ್ಬೇಕು, ಯಾವ ರೀತಿಯ ಪ್ರಯತ್ನ ಮಾಡ್ಬೇಕು, ಏನ್ ತೊಗೊಂಡ್ಬೇಕು, ಹೇಗ್ ಬಿಡ್ಬೇಕು, ಏನ್ ಇದೇ ಚಿಂತೆ ಅವನಿಗೆ ಇದೊಂದಿರ್ತದ ಅವನಿಗೆ. ಅಂದ್ರೆ ಈ ಒಂದು ಇಷ್ಟು ಪ್ರಾಪ್ತಿ ಆಗ್ಬೇಕು ಅವನಿಗೆ, ಅದನ್ನ ಮಾಡ್ತಾ ಇರ್ತಾನೆ. ಮತ್ತ ವಿದ್ಯೆ ಬೇಕಾದವರು ನೋಡ್ರಿ, ಶಾಲೆ ಕಲಿಬೇಕು, ಡಿಗ್ರಿ ಮುಗಿಸ್ಬೇಕು, ನಾನು ನೌಕರಿ ಹಿಡಿಬೇಕು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಅಪೇಕ್ಷೆ. ಅಂದ್ರೆ ಅದಕ್ಕಾಗಿ ಅವರು ಪ್ರಯತ್ನ, ಆ ರೀತಿಯಲ್ಲಿ ಪ್ರಯತ್ನ ಕೂಡ ಮಾಡ್ತಿರ್ತಾರೆ. ಮಕ್ಕಳು ಸರಿ, ಮಕ್ಕಳು ಮರಿ ಆಗ್ಬೇಕಂತ ಹೇಳ್ತಾರೆ, ಈಗ ಮಕ್ಕಳ ಮದುವೆ ಆದ್ರೆ ಮೊಮ್ಮಕ್ಕಳಾಗಬೇಕು, ಹೀಗೆ ಒಂದೊಂದು ಹಂಗ ಒಂದೊಂದು ಅಪೇಕ್ಷೆ ಇರ್ತವೆ. ಅದು ಏನಾದ್ರು ನಾವು ಇಷ್ಟ ಪ್ರಾಪ್ತಿ ಆಗತ್ತೇ ಇರಬೇಕು, ಮತ್ತು ಅನಿಷ್ಟ ನನಗೆ ಬರಲೇಬಾರದು ಅಂತ ಒಂದು ಸುಖಕ್ಕೆ ಎಲ್ಲರೂ ಹತ್ತಪಿಸ್ತಾರಂತ. ಅದಕ್ಕ ಇದು ಏನಪ್ಪಾ ಇಷ್ಟ ಅಂತಂದ್ರೆ ಬಯಕೆ ಅಂತ. ಇಷ್ಟ ಅಂತಂದ್ರೆ ಏನೋ ಒಂದು ಬಯಕೆ, ಆ ಬಯಕೆ ಇದ್ದಿರ್ತ ಎಲ್ಲರಿಗೂ. ನಾವು ಯಾವಾಗಲೂ ಇದು ನೆನಪಿಲಿಡ್ಬೇಕು, ಇದು ನಮ್ಮ ಅನುಭವ, ಪ್ರತಿಯೊಬ್ಬರು ಅನುಭವ ಇದ್ದಿರ್ತದೆ. ಯಾಕಂದ್ರೆ ನಾವು ಎಲ್ಲರೂ ಉಪಜೀವನ ನಡೆಸ್ತಾ ಇರ್ತೀವಿ, ಅದ ಜೀವನ ತಿಳ್ಕೊಂಡಿರ್ತೇವೆ. ಜೀವನ ಅಲ್ಲದು, ಆ ಉಪಜೀವನ ನಡೆಸ್ತಿರ್ತೀವಿ. ಆ ಉಪಜೀವನದಲ್ಲಿ ಸಾಕಷ್ಟು ನಮ್ಗೆ ಇಂಥವೆಲ್ಲ ಅನುಭವ ಬಂದೇ ಇರ್ತಾರೆ. ಏನ್ ಅನುಭವಕ್ಕ? ನಾವು ನಮ್ಮೆಲ್ಲ ಅನಿಷ್ಟ ನಿವಾರಣೆ ಆಗ್ಬೇಕು, ನಮ್ಮ ಇಷ್ಟ ಪ್ರಾಪ್ತಿ ಆಗ್ಬೇಕು. ಇದು ಇಲ್ಲಿ ಹೇಳಿದ್ರಲ್ಲ ಅವರು, ನಮ್ಮ ನೌಕರಿ ಹತ್ಬೇಕು, ಮಕ್ಕಳಿಗೆ ವಿದ್ಯಾ ಹತ್ಬೇಕು, ಅವ್ರಿಗೆ ಒಳ್ಳೆ ನೌಕರಿ ಹಿಡಿಬೇಕು, ಅವ್ರಿಗೆ ಮದುವೆ ಆಗ್ಬೇಕು, ಅವ್ರಿಗೆ ಮಕ್ಕಳಾಗಬೇಕು, ಅಜ್ಜ ಆಗ್ಬೇಕು, ಹಿಂಗೆಲ್ಲ ಏನೇನೋ ಇರ್ತಾವ ಅಂತಾನೆ ಬಯಕೆ ಅಂತ. ನಾವ್ ಯಾವಾಗ
ಮುಂಚೆದ ಜ್ಞಾನವಾದ ನಮಗೆ ಇರಬೇಕು ಇರಬೇಕು. ಅದು ಕೆಲವೊಬ್ರು ಅರಿವಿರುವುದಲ್ಲ. ಇಂಥ ಒಂದು ಪ್ರಶ್ನೆ ಕೆಲವು ಸಮಾಜದಲ್ಲಿ ಇರ್ತಾರ. ಏನಪ್ಪಾ ಅಂತಂದ್ರ ಈಗ ಇವತ್ತು 60 ವರ್ಷ ನಾವು ಸಂಸಾರ ಮಾಡಿದ್ವಿ, ಪ್ರತಿಜ್ಞೆ ಮಾಡಿದ್ವಿ, ಆಮೇಲೆ ತಂದು ಕಟ್ಟಿ ಮಾಡಿದ್ವಿ, ನೀವು ಸಂಸಾರ ಮಾಡಿದಿಪ್ಪ, ಏನೆಲ್ಲ ಮಾಡಿದ್ವಿ, ಸಂಸಾರಕ್ಕೆ ಏನೆಲ್ಲ ದುಡಿದಿ, ಏನೆಲ್ಲ ಮಾಡಿದಿ, ಏನೇನೋ ಮಾಡಿದಿ, ನಿನ್ಗೆ ಇಷ್ಟ ಅಂತ ಪ್ರಾಪ್ತಿ ಆಯ್ತೇನು? ಯಾಕಂದ್ರೆ ನೀನು ಎರಡನ್ನು ಇಟ್ಕೊಂಡು ನೀನು ಇದು ಮಾಡ್ತಾ ಇದ್ದಿ. ಒಂದು ಇಷ್ಟಾರ್ಥ ಸಿದ್ಧಿ, ಇನ್ನೊಂದು ಅನಿಷ್ಟ ನಿವಾರಣೆಗೋಸ್ಕರ ಮಾಡ್ತಾ ಇದ್ದಿ. ಆಯ್ತು, 60, 65, 70 ವರ್ಷ ದುಡ್ದಿ ಯಾವ್ದಾದ್ರು ನಿನಗೆ ನೆನೆ ಹಿಡ್ತೇನೋ, ಅಥವಾ ನಿಮ್ಗೆ ಯಾವ ಅನಿಷ್ಟ ಆಯ್ತೇನೋ, ಇಷ್ಟು ಪ್ರಾಪ್ತಿ ಆಯ್ತೇನೋ? ಇಲ್ಲ. ನಿನಗೆ ಅಂದ್ಮೇಲೆ ನಾವು ಕೇಳ್ತೇವೆ, ಅನಿಷ್ಟ ನಿವೃತ್ತಿ ಆಯ್ತೆ, ಏನೇನು ಪ್ರಾಪ್ತಿ ಆಯ್ತು? ಹಂಗಾದ್ರೆ ಏನೇನು ನಿವೃತ್ತಿ ಆಯ್ತು ಹೇಳಿ ನೋಡೋಣ. ಒಂದು ಕ್ಷಣ ಇಷ್ಟ ಪ್ರಾಪ್ತಿ ಆಗಿತ್ತಂತ ಹೇಳ್ತೀಯಾ? ಇಲ್ಲ, ಇಲ್ಲವೇ ಇಲ್ಲ. ಇವತ್ತು ಬಹಳ ಸಂತೋಷ ಪಡ್ತಾ ಅಂತಂದ್ರೆ ಏನೋ ಒಂದು ಮನೆಯಲ್ಲಿ ಯಾವುದೋ ಒಂದು ಹಬ್ಬ, ಉತ್ಸವ, ಮಕ್ಕಳ ಮದುವೆ ಏನೋ ಇರಲಿ, ಆ ಮಕ್ಕಳ ಮದುವೆ ಆ ಒಂದು ದಿವಸ ಮುರುಸ್ ಮತ್ತ ಅದೇ ರೀತಿ. ಇವತ್ತೇನೋ ಮತ್ತೇನೋ ಒಂದು ನನಗ ಪ್ರಮೋಷನ್ ಆಗಿ ತಿಳ್ಕೊಂಡ್ರಿ, ಆ ದಿವಸ ಖುಷಿ ಮತ್ತೆ ಮುರುಸ್ ಅದೇ ಆಡು. ಪ್ರತಿಯೊಂದು ನೋಡ್ರಿ, ಯಾವುದೋ ಒಂದು ನಮ್ಮ ಜೀವನದಲ್ಲಿ ಏನೋ ಒಂದು ಅದು ಇಷ್ಟ ಪ್ರಾಪ್ತಿ ಆಯ್ತಪ್ಪ ಅಂದ್ರೆ ಅದಕ್ಕೆ ನಾವು ಎಂದಿಲ್ಲ, ಮತ್ತೆ ಅದನ್ನ ಮತ್ತೊಂದು ಪ್ರಾಪ್ತಿಗಾಗಿ ಹಂಗ ಅಪೇಕ್ಷಿಸ್ತಾ ಇರ್ತೀವಿ ನಾವು. ಅದಕ್ಕೆ ಇದಕ್ಕೆ ಕೊನೆ ಅನ್ನೋದಿಲ್ಲ ಅಂತ. ಈ ಆನಂದ ಆಳದಿನೇ ಉಳಿದಿಲ್ಲದು, ಇಲ್ಲಿಗೆ ಎಂಡ್ ಆಗ್ತದು. ಅದಕ್ಕ ಒಬ್ಬರು ಒಂದು ಪರೀಕ್ಷೆಗೆ ಕೊಡ್ತಾನೆ, ತೆರಗಡೆ ಎಷ್ಟು ಆನಂದ ಅವನಿಗೆ, ಭಯಂಕರ ಆನಂದ. ಹುಡುಗ ತೆರಗಡೆ ಆದ ನಂತರ ಪಾಸ್ ಆದಂದ್ರ ರ್ಯಾಂಕ್ ಬಂದು ಏನ್ ಮಾಡ್ತಾನ, ಎಲ್ಲ ಕಡೆ ಕ್ರೀಡೆ ಕೊಡ್ತಾನ, ಎಲ್ಲ ಖುಷಿ ಪಡ್ತಾನ. ಮೊಬೈಲ್ದಾಗ, ಟಿವಿ ಒಳಗೆ ಏನೆಲ್ಲ ಸಾಕಷ್ಟು ಹಂಚ್ಕೊಂಡು
ನಿವಾರಣೆ ಆಗ್ಬೇಕು, ದುಃಖ ನಿವೃತ್ತಿ ಆಗ್ಬೇಕು. ಯಾವಾಗಾಯ್ತು? ಇಲ್ಲ, ದುಃಖ ನಿವೃತ್ತಿ ಆಗ್ಲಿಲ್ಲ, ಅವನ ಪ್ರಾಪ್ತಿ ಸದಾ ಪ್ರಾಪ್ತಿ ಅಂತೂ ಆಗ್ಲಿಲ್ಲ, ಅವನಿಗೆ ಸುಖ ಪ್ರಾಪ್ತಿ ಆಗ್ಲಿಲ್ಲ. ಇಲ್ಲಿ ಸುಖ ಅವನಿಗೆ ಕ್ಷಣಿಕ, ಮತ್ ಮನಸ್ಸಿಲ್ಲ ಇಲ್ಲ. ಹಂಗಾದ್ರೆ ಎಷ್ಟು ಜನ್ಮ ಎಂತೇನೋ ಇಲ್ಲಿ ವಿಚಾರ ಮಾಡೋದು. ಇಲ್ಲಿ ಬಂದ್ರೆ ಅವ್ರೀಗ ಏನೋ ಎಷ್ಟು ಜನ್ಮ ತೆಗೆದುಕೊಂಡು ಏನೇನು ಮಾಡಿದ್ರು ಶಾಶ್ವತವಾದಂತ ಇಷ್ಟ ಪ್ರಾಪ್ತಿಯಾಗ್ಲಿ ಅನಿಷ್ಟ ನಿವೃತ್ತಿಯಾಗಿ ಆಗುವುದೇ ಇಲ್ಲ. ಇಲ್ಲಿ ಮೇಲೆ ಬಂದು ಬರ್ತಾರೆ ಅವರು. ಹಾಗಾದ್ರೆ ಅದಕ್ಕಾಗಿ ಇದು ರಾಮಬಾಣ ಉಪಾಯ ಅಂತ ಹೇಳ್ತಾರೆ. ಇದರಿಂದ ನನಗೆ ಇಷ್ಟ ಪ್ರಾಪ್ತಿ ಹಾಗೂ ಅನಿಷ್ಟ ನಿವೃತ್ತಿ ಅಂದ್ರೆ ಶಾಶ್ವತವಾಗಿ ಆಗ್ಬಿಡ್ತದೆ. ಮುಂದೆ ಮಾಡಬೇಕಾದ್ದು ಅಥವಾ ನಿವಾರಿಸಿಕೊಳ್ಳಬೇಕಾದ್ದು ಉಳಿದುದೇ ಇಲ್ಲ. ಆದ್ರಿಂದ ಈ ಶಾಸ್ತ್ರಕ್ಕೆ ಮಹತ್ವ ಅಂತ ಹೇಳ್ತಾರೆ. ಇನ್ನ ಈ ಒಂದು ಕುರಿತು ಮತ್ತಷ್ಟು ತಮ್ಮ ಅನುಭವದ ಬೆಳಕನ್ನ ನೀಡುವಂತೆ ಸದ್ಗುರುಗಳಲ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿಯವರೆಗೂ ಶ್ರೀಮದ್ ಸಿದ್ಧಾಂತ ಶಿಖಾಮಣಿಯ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಎಲ್ಲರಿಗೂ ಮಾರ್ಗದರ್ಶನ ನೀಡಿದ ಸದ್ಗುರುಗಳಿಗೂ ಮತ್ತು ಮಹಾಲಿಂಗರಂಗರ ಅನುಭವ ಅಮೃತದ ಸಾರ ಹಂಚಿಕೊಂಡಂತ ಮಹಾತ್ಮರಿಗೆ ಧನ್ಯವಾದಗಳು. ಇವಾಗ ಕಾಲಮಾನದ ಬಗ್ಗೆ ಒಂದಿಷ್ಟು ವೇದಾಂತ ಸಿದ್ಧಾಂತದಲ್ಲಿ ನಮಗೆ ಆಯುಷ್ಯ ಹೆಂಗ 100 ವರ್ಷ ಆಯುಷ್ಯ ಅಂತ ಇಟ್ಕೊಂಡಿವಲ್ರಿ. ನಮ್ಮ ಆಯುಷ್ಯ ಎಷ್ಟದ ಮನುಷ್ಯಂದು? 100. ಜೀವನಿಗೆ ಹೆಂಗ 100 ಅದೋ ಅದೇ ರೀತಿ ಬ್ರಹ್ಮನಿಗೂ 100 ಇಯರ್ಸ್, ಅವನದು 100 ಇಯರ್ಸ್. ಜೀವಂದು 100 ಇಯರ್ಸ್ ಮುಗಿದ್ಮೇಲೆ ಪಿಂಡಾಂಡ ನಾಶ ಆಗಿ ಹೋಗ್ತದ. ಬ್ರಹ್ಮನ 100 ಇಯರ್ಸ್ ಆದ್ಮೇಲೆ ಬ್ರಹ್ಮಾಂಡ ನಾಶ ಆಗಿ ಹೋಗ್ಬಿಡ್ತದೆ, ಲಯ. ಅದಕ್ಕೆ ಪೆನ್ನ ಕಾಪಿ ಅದಾವ್ರೆ, ಇವತ್ತು ಕಲಿತೀರ ನಾಳೆ ಕಲಿತೀರ? ಅದು ಪೆನ್ನ ಕಾಪಿ ಇಟ್ಕೋರಿ. ತೊಗೊಂಡ್ರೆ ಪೆನ್ ಕಾಪಿ? ಸೂರ್ಯ ಸಿದ್ಧಾಂತ ಅಂತ ಬರ್ಕೊಡ್ರಿ ಮೊದಲು. ಅದ್ರೊಳಗ 4 ಯುಗಗಳು. 4 ಯುಗಗಳು ಯಾವ್ಯಾವು? ನಾಲ್ಕು ಯುಗಗಳು ಅಂದ್ರೆ ಯಾವ್ಯಾವು? ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸತ್ಯಯುಗ ಇದಕ್ಕೇನೇನಂತಾರಂದ್ರೆ ಕೃತಯುಗ ಅಂತಾರ, ಸತ್ಯಯುಗ ಅಂತಾರ, ದೇವಯುಗ ಅಂತಾರ. ಒಂದು ಏನ್ರಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ನೀವು ಹೇಳಿದ ಹಿಂಗೆ ಕರೆಕ್ಟ್ ಹೌದಿಲ್ಲ? ಕೃತಯುಗ ಅಂದ್ರೂ ಒಂದೇ, ಸತ್ಯಯುಗ ಅಂದ್ರೂ ಒಂದೇ, ದೇವಯುಗ ಅಂದ್ರೂ ಒಂದೇ. ಒಂದು ಕೃತಯುಗ ಸೂರ್ಯ ಸಿದ್ಧಾಂತದ ಪ್ರಕಾರ ಒಂದು ಕೃತಯುಗ ಅಂದ್ರ 4800. ಏನ್ ಬರಿಬೇಕು? ಒಂದು ಕೃತಯುಗ ಈಸ್ ಈಕ್ವಲ್ ಟು 4800 ದೇವ ವರ್ಷಗಳು ಅಂತ ಬರಿಬೇಕು. 4800 ದೇವ ವರ್ಷಗಳು. ಅದರ ಕೆಳಗ ತ್ರೇತಾಯುಗ 3600 ದೇವ ವರ್ಷಗಳು.
ಅದರ ಕೆಳಗ ದ್ವಾಪರ ಯುಗ 2400 ದೇವ ವರ್ಷಗಳು. ಮತ್ತ ಅದ್ರ ಕೆಳಗ ಯಾವ ಯುಗ? ಕಲಿಯುಗ. ಅದು ಎಷ್ಟಿರ್ಬೋದು ಇವ್ರು ನೋಡಿದ್ರೆ? 12 ಮಗ್ಗಿ 1200. 1200 ವರ್ಷ ದೇವ ವರ್ಷ. ಅವು 4 ಕೂಡಿಸಿದ್ರ ಒಂದು ಚತುರ್ಯುಗ ಅಂತಾರ. ಅದಕ್ಕೆ ಒಂದು ಚತುರ್ಯುಗ ಈಸ್ ಈಕ್ವಲ್ ಟು ಅವೆಲ್ಲ 4 ಕೂಡಿಸಿದ್ರೆ ಎಷ್ಟಾಗ್ತದ ನೋಡ್ರಿ? $4800, $3600, $2400, $1200. ಎಷ್ಟು? 8400 ಬರ್ತದ. $12,000 ಆಯ್ತು. $12,000 ಏನಿದೆ? ಒಂದು ಚತುರ್ಯುಗ ಅಂದ್ರ ಏನಿದೆ? 12,000 ಏನಿದೆ? 12,000 ದೇವ ವರ್ಷಗಳು. ಆ ದೇವ ವರ್ಷಗಳು ನಮಗ್ ವರ್ಕೌಟ್ ಆಗ್ಬೇಕಲ್ಲ, ನಮ್ಮ ವರ್ಷಕ್ಕೆ ಲೆಕ್ಕಕ್ಕೆ ಬೇಕಲ್ಲ. ಈಗ ಅದಕ್ಕೆ ಮತ್ತೆ ಕೆಳಗೆ ಬರ್ಬೇಕು. ನೆಕ್ಸ್ಟ್ ಸ್ಟೆಪ್, ಒಂದು ಮಾನವ ವರ್ಷ ಈಸ್ ಈಕ್ವಲ್ ಟು ಒಂದು ದೇವ ವರ್ಷ ಗುಣಿಲೆ 360. ಸೂತ್ರ ಬರ್ಕೋಬೇಕು. ಒಂದು ಮಾನವ ವರ್ಷ ಈಕ್ವಲ್ ಟು ಒಂದು ದೇವ ವರ್ಷ ಇಂಟು 360 ಮಾಡಿದ್ರೆ 360 ಮಾಡಿದ್ರೆ ಅಂತಂದ್ರೆ ಒಂದು ಮಾನವ ವರ್ಷ. ಅದಕ್ಕೆ ಇಲ್ಲಿ ಹೆಂಗ್ ಮಾಡ್ಬೇಕು? ಇಲ್ಲಿ ಕೆಳಗೆ ಆಧರಿಸಿ ಕೆಳಗೆ ಏನ್ ಮಾಡ್ಬೇಕು? ಒಂದು ಕೃತಯುಗ ಈಸ್ ಈಕ್ವಲ್ ಟು ಕೃತಯುಗದ ಎಷ್ಟು ಬರ್ದಾರ ಅವರು? 4800 ಗುಣಿಲೆ 360. ಒಂದು ಕೃತಯುಗ ಈಸ್ ಈಕ್ವಲ್ ಟು 4800 ಗುಣಿಲೆ 360 ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ ನೋಡ್ರಿ? ಕ್ಯಾಲ್ಕುಲೇಟರ್, ಮೊಬೈಲ್ ಏನಾರ ಯೂಸ್ ಮಾಡಿ
ಮಾನವ ವರ್ಷಗಳು. ಒಂದು ಮಾನವ ವರ್ಷ ಅಲ್ಲ, ಮಾನವ ವರ್ಷಗಳು. ಮಾನವ ವರ್ಷಗಳು. ಎಷ್ಟು ಮಾನವ ವರ್ಷಗಳು ಅಂತಂದ್ರ ದೇವ ವರ್ಷ ಗುಣಿಲೆ 360 ಅಂದ್ರೆ ಮಾನವ ವರ್ಷಗಳು ಗೊತ್ತಾಗ್ತವೆ ನಿಮಗೆ. 17,28,000 ಮಾನವ ವರ್ಷಗಳು ಅಂದ್ರೆ ಒಂದು ಕೃತಯುಗ. ಮುಂದಿನ ಫಾಲೋ ಮಾಡ್ತೀರಿ ಅನ್ಕೋತೀನಿ. ಒಂದು ತ್ರೇತಾಯುಗ ಅಂತಂದ್ರೆ ಮಾನವ ವರ್ಷಗಳು ಅನ್ಬೇಕಿದಕ್ಕೆ. ದೇವ ವರ್ಷ ಅಂತ ಹೆಂಗಂದ್ರೆ ಹೆಂಗ ಮಾನವ ವರ್ಷ. ನೆಕ್ಸ್ಟ್ ತ್ರೇತಾಯುಗ ಈಸ್ ಈಕ್ವಲ್ ಟು 3600 ಗುಣಿಲೆ 360. $12,96,000 12,96,000 ವರ್ಷಗಳು ಅಂತಂದ್ರೆ ಒಂದು ತ್ರೇತಾಯುಗ ಮಾನವ ವರ್ಷ. ಮತ್ತೆ ದ್ವಾಪರ ಯುಗ ಕಂಡಿಡಿರಿ. 2,400 into 360 years. $8,64,000 ಮಾನವ ವರ್ಷಗಳು. ಕಲಿಯುಗ $4,32,000 ವರ್ಷ ಕಲಿಯುಗ. ಈಗ ಏನಾರೇ ಪ್ರಸಂಗಗಳು ಕೆಟ್ಟ ಪ್ರಸಂಗ ಗೊತ್ತಂದ್ರೆ ಏನಂತೀರಿ? ಕಲಿಯುಗ ಸ್ವಾಮಿ, ಕಲಿಯುಗ ಹಿಂಗೆ ಇರ್ತದ ಅಂತೀರ ಇಲ್ಲ? ಇದು ಕಲಿಯುಗದಾಗ ಹಿಂಗೆ ನಡೀತದ ಅಂತ. ಅದಕ್ಕ ಈಗ ಕಲಿಯುಗ ಎಷ್ಟು ವರ್ಷ ಅದ? ಮಾನವ ವರ್ಷ ಎಷ್ಟು ಮಾನವ ವರ್ಷಗಳದ ಕಲಿಯುಗ? 4,32,000 ವರ್ಷದಾಗ ನೀವು ಎಷ್ಟು ವರ್ಷ ಕಳೆದಿರಿ? ಈಗ ನಿಮ್ಮ 60 ವರ್ಷ ಅಲ್ಲ, ಕಲಿಯುಗದ ಎಷ್ಟು ವರ್ಷ ಕಳೆದಿರಿ? 4,32,000 ವರ್ಷನಾಗ ನಿಮ್ಮ ಆಯುಷ್ಯ ಅಲ್ಲ, ನಿಮ್ಮ ಮಾನವ ವರ್ಷ. 5,000 ವರ್ಷ ಕಳೆದಿರಿ ಅಷ್ಟೇ ಕಲಿಯುಗದ್ದು. ಎದಕ್ಕೆ ಹೇಳಕತ್ತೀವಿ ಅಂದ್ರ 4,32,000 ವರ್ಷಗಳ ಕಲಿಯುಗಗಳನ್ನ ನಾವು ಅನುಭವಿಸಬೇಕು ಜೀವಿಗಳು. ಅವುಗಳ ಪೈಕಿ ನಾವೀಗ ಎಷ್ಟು ಕಳೆದೀವಿ? 5,000 ವರ್ಷ ಅಷ್ಟೇ ಕಳೆದೀವಿ. ಇನ್ನ ಎಷ್ಟು 1,000 ವರ್ಷ ಕಳೆಯಬೇಕು? $4,32,000 ವರ್ಷನಾಗ ಬರೀ 5,000 ಕಳೆದೀವಿ.
ಇದು ಕಲಿಯುಗ, ಕೆಡುಕು ಆಗುವಂತ ಅಧರ್ಮದ ಯುಗ. ಈ ಯುಗದಲ್ಲಿ ಇನ್ನಷ್ಟು 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 ಕೆಡ್ಕೋತೆ ಹೋಗ್ತದ ಜಗತ್ತ. ಸಜ್ಜನರು ಪಾಪ ಮಾಡಿಲ್ಲಂದ್ರೂ ಸಹಿತ ಪಾಪ ಕೂಪದಲ್ಲಿ ಬಿದ್ದಾಗ ಒದ್ದಾಡ್ತಾರ. ಸಜ್ಜನರು ಏನು ಪಾಪ ಮಾಡಿಲ್ಲ ಅಂದ್ರೂ ಅವ್ರಿಗೆ ಪಾಪದ ಲೇಪದಿಂದ ಒದ್ದಾಡ್ತಾರೆ. ಯಾಕಂದ್ರೆ ಇದು ಕಲಿಯುಗ. ಈ ಕಲಿಯುಗದೊಳಗ ಅದರಿಂದ ತಪ್ಪಿಸ್ಕೋಬೇಕಾದ್ರ ಏನಾದರೂ ಉಪಾಯ ಇದೆಯೇ? 4,32,000 ವರ್ಷ ಎಲ್ಲಿ, ಬರೀ 5,000 ವರ್ಷ ಎಲ್ಲಿ? ಇನ್ನ ಬಹಳದ ಮುಂದೆ ಅನುಭವಿಸಬೇಕಾಗಿದ್ದು. ಭಯಾನಕದ ಇಲ್ಲ ಇದು ವಿಚಾರ? ಇನ್ನ ಅಷ್ಟು ವರ್ಷ ನಾವು ಎಷ್ಟು ಸಾರಿ ಹುಟ್ಟಬೇಕು, ಎಷ್ಟು ಸಾರಿ ಸಾಯ್ಬೇಕು, ಏನೇನು ಅನುಭವಿಸ್ಬೇಕು, ಇಂಥದೆಲ್ಲ ಆದ. ಕಲಿ ಪ್ರಥಮ ಪಾದ. ತಪಸ್ಸು, ದಯಾ, ಶೌಚ ಮತ್ತ ಸತ್ಯ ಅಂತೇಳಿ 4 ಎತ್ತಿನ ಕಾಲುಗಳು. ಒಂದು ಎತ್ತು ಧರ್ಮದೇವತೆ, ಧರ್ಮದೇವತೆಗೆ 4 ಎತ್ತರೆ ಅನ್ರಿ, ಆಕಳರೆ ಅನ್ರಿ, ಅದಕ್ಕೆ 4 ಕಾಲುಗಳು. ಒಂದು ತಪಸ್ಸು, ಇನ್ನ ಒಂದು ದಯಾ, 3ನೇದ್ದು ಶೌಚ, 4ನೇದ್ದು ಸತ್ಯ. ಈ 4 ಕಾಲುಗಳಲ್ಲಿ ಕಲಿ ಏನ್ ಮಾಡ್ಯಾನ? ತಪಸ್ಸು ಅನ್ನ ಕಾಲ ಮುರಿದ್ಬಿಟ್ಟನ. ಅದರದು ತಪಸ್ ಮಾಡ್ಲಿಕ್ಕೆ ಎಲ್ಲಾರು ಅದರೇನು? ಎಲ್ಲಾರು ನೋಡಿರ ತಪಸ್ ಮಾಡೋರು? ಈಗ ಯಾರು ಇಲ್ಲ. ಮತ್ತ ದಯಾ ತೋರ್ಸವ್ರು ಎಲ್ಲಾರು ಅದರ? ದಯಾ ಅನ್ನ ಕಾಲು ಮುರಿದು ಹಾಕಿಬಿಟ್ಟಾನ. ಶೌಚ ಅನ್ನೋದನ್ನ ಮುರಿದು ಹಾಕಿಬಿಟ್ಟಾನ. ಈಗ ಭ್ರಷ್ಟಾಚಾರನೇ ಶಿಷ್ಟಾಚಾರ, ಹೊಲಸೇ ಸ್ವಚ್ಛ. ಈಗ ಒಂದು ಕಾಲು ಹಿಡ್ಕೊಂಡು ಕೂತಾನಂತ. ಈಗ ಆ ಧರ್ಮದೇವತೆ ಇನ್ನು ಒಂದು ಕಾಲು ಹಿಡ್ಕೊಂಡು ಕೂತಾನ. ಅದು ಏನು ಎದಕ್ ಹಿಡ್ಕೊಂಡು ಕೂತಾನ ಅಂದ್ರೆ ಮುರಿಲಕ್ ಹಿಡ್ಕೊಂಡು ನಿಂತು ಕೂತಾನಂತ. ಕಬ್ಬಾವು ಮನುಷ್ಯ ಮುರಿತಿರಲ್ಲ, ಹಂಗ ಮುರಿಲಕ್ಕ ಅದು ಹಿಡ್ಕೊಂಡು ಕೂತಾನಂತ. ಈಗ ಯಾವಾಗ ಮುರಿಲಂತ? ಧರ್ಮದ ಕಾಲು ಮುರಿಬೇಕಂತೇಳಿ ಹಿಡ್ಕೊಂಡು ಕುಂತಾನವ ಕಲಿ ರಾಜ. ಅದು ಮುರಿಲಕ್ಕ ತಯಾರಾದ ಹೊತ್ನಾಗ ಪರೀಕ್ಷಿತ್ ಮಹಾರಾಜನ ಕೈಯಾಗ ಸಿಕ್ಕಂಬೀಳ್ತಾನ. ಪರೀಕ್ಷಿತ್ ಮಹಾರಾಜ ಯಾರು? ಪಾಂಡವರ ಮೊಮ್ಮಗ, ಅರ್ಜುನನ್ ಮೊಮ್ಮಗ. ಅರ್ಜುನನ್ ಮಗ ಯಾರು? ಅಭಿಮನ್ಯು. ಅಭಿಮನ್ಯು ಆ ಕಡೆ ಚಕ್ರವ್ಯೂಹದಾಗ ಬಿದ್ದು ಸತ್ತೋಗ್ಬಿಡ್ತಾನ. ಅವನ ಹೆಂಡತಿ ಉತ್ತರಾದೇವಿ ಇಲ್ಲಿ ಬಸರಾಗಿರ್ತಾಳ. ಎಲ್ಲ ಪಾಂಡವರು ಸ್ವರ್ಗಾರೋಹಣ ಮಾಡಿಬಿಡ್ತಾರ. ಉತ್ತರಾದೇವಿ ಒಬ್ಬಾಕಿನೇ ಇರ್ತಾಳ. ಬಸರಿದ್ದು ಈ ಪಾಂಡವರ ಕೊನೆಯ ಕುಡಿಯನ್ನ ಉಳಿಸಬೇಕು ಭೂಮಿ ಮೇಲಂತ ಆಕಿದು ಪ್ರಯತ್ನ ಇರ್ತದ. ಗಂಡನ ಸಂಗಟ ಆಕಿ ಸಹಗಮನ ಮಾಡಂಗಿಲ್ಲ. ಈ ಪಾಂಡವರ ಒಂದು ಕುಡಿ ಉಳಿಸ್ಬೇಕಂತೇಳಿ. ಆವಾಗ ಏನಾಗ್ತದ? ಅಶ್ವತ್ಥಾಮ ಆಚಾರ್ಯನಿಗೆ ಸಿಟ್ಟು ಬರ್ತದ. ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ ಆಚಾರ್ಯಗೆ ಸಿಟ್ಟು ಬಂದವ ಆ ಕಡೆ ಯಾರ ಕಡೆ ಇರ್ತಾನವ? ಕೌರವ್ರ ಕಡೆ ಇರ್ತಾನ. ಕೌರವರದ್ರಾಗ ಕಲಿ ಅಂತ ಯಾರಿಗಂತಾರ? ದುರ್ಯೋಧನಗಂತಾರ. ಕೌರವರೊಳಗ ಅವ ಕಲಿ ಪುರುಷ. ಆ 101 ಮಂದಿ. ಅಲ್ಲಿ ಏನಾಗ್ತದ? ಕಲಿ ಅಂತಂದ್ರೆ ದುಷ್ಟ ಅಂತ, ಮತ್ತಿನ್ನೇನಿಲ್ಲ. ಇಲ್ಲೇನಾಗ್ತದ? ಅಶ್ವತ್ಥಾಮಾಚಾರ್ಯ ಸಣ್ಣ ಕೂಸಿದ್ದಾಗ
ಅವರು ಧರ್ಮದ ಕಡೆನೇ ಇರ್ತಾರೆ. ದ್ರೋಣಾಚಾರ್ಯ ಮಗ ಅವ್ರು ಅಶ್ವತ್ಥಾಮಾಚಾರ್ಯ ಸಣ್ಣ ಕೂಸಿದ್ದಾಗ ಹಾಲು ಬೇಡಿ ಅಳತಿರ್ತಾನ. ಇವು ಪಾಂಡವರಿಗೆ ಇರ್ಲಕ್ಕೆ ಜಾಗ ಇರಲ್ಲ, ಗುಡಿಸಲ್ದಾಗ ಬದುಕೋದು, ಅರಣ್ಯದಾಗ ಬದುಕೋದು, ಬಲೆ ಕಷ್ಟದ ಜೀವನ ಪಾಂಡವರದು. ಅದು ಅಶ್ವತ್ಥಾಮ ಕೂಸು ಅಳತಿರ್ತದ. ದ್ರೋಣಾಚಾರ್ಯಗೆ ಬಹಳ ಸಂಕಟ ಆಗ್ತದ. ಏನ್ ಬೇಕಂತ ಹೇಳ್ತದಂದ್ರೆ ಹಾಲು ಬೇಕು ಅಂತ ಅಳತಿರ್ತದ. ಹಾಲು ಬೇಕು ಅಂತ ಅಳೋ ಟೈಮ್ನೊಳಗ ಇವ್ರೇನ್ ಮಾಡ್ತಾರ, ದ್ರೋಣಾಚಾರ್ಯರು ಯಾವ್ದೋ ಒಂದು ಹಿಟ್ಟು ನೀರು ಕಲಿಸಿ ತಿಳಿ ಮಾಡಿ ಇದೇ ಹಾಲು ಅಂತೇಳಿ ಆ ಕೂಸಿಗೆ ಕೊಡ್ತಾರೆ ಕುಡಿಲಕ್ಕ. ಅದಕ್ಕೇನು ಗೊತ್ತಾಗಲ್ಲ ಕೂಸಿಗೆ ಹಾಲು ಕುಡಿಲಕ್ಕೆ ಇದೆ ಯಾವಾಗ ಹಾಲು ಹಿಟ್ಟಿನ ನೀರು ಅದು ಗೊತ್ತಾಗ. ಅದೇನ್ ಮಾಡ್ತದ, ಅದು ಹಿಟ್ಟಿನ ನೀರು ಬಾಯಾಗಿ ತುಂಬಿಕೊಂಡು ಅವ್ರ ಅಪ್ಪನ ಮುಖಕ್ಕೆ ಉಗುಳಿ ಬಿಡ್ತದ. ಹಾಲು ಅಲ್ಲ ಇದೆ ಅಂತೇಳಿ ಎಳ್ಳಕ್ಕೆತ್ತಿ ಬಿಡ್ತದ. ಅವಾಗ ದ್ರೋಣಾಚಾರ್ಯಗೆ ಒಂದ್ ನಮೂನಿ ಜಿಗುಪ್ಸೆ ಬಂದ್ಬಿಡ್ತದ. ಧರ್ಮ ಒಳ್ಳೆಯವರು ಒಳ್ಳೆಯತನ ಅಂತೇಳಿ ನಾವು ಪಾಂಡವರ ಬೆನ್ನ ಹಚ್ಚಿ ಹೋಗಿ ಬಡತನದಾಗ ನಮ್ಮ ಕೂಸಿಗೆ ಕುಡಿಲಕ್ಕೆ ಹಾಲಿ ಇದ್ದಕ್ಕೆ ಇರ್ಲಾರ್ದಂಗ ಆಗೀವಿ. ನಾವು ಕೌರವರ ಪಕ್ಷ ಸೇರ್ಬಿಟ್ರಾಯ್ತು, ಮಹಾರಾಜರ ಪಕ್ಷ ಬೇಕಾದಷ್ಟು ವೈಭವ ಭೋಗ ಇರ್ತದ ಅಂತೇಳಿ ಕೌರವರ ಪಕ್ಷ ಸೇರಿ ಆ ಕೂಸಿನ ಕರ್ಕೊಂಡೋಗಿ ದುರ್ಯೋಧನನ ಮನೆಗೆ ಒಂದು ಸಾರಿ ಹಾಲು ಕುಡಿಸಿರ್ತಾನ ಅಷ್ಟೇ. ಆ ಹಾಲು ಕುಡಿದ ಋಣಕ್ಕ ಅಶ್ವತ್ಥಾಮಾಚಾರಿ ಆ ಒಂದು ಕೌರವರ ಕಡೆ ಉಳಿದು ಎಲ್ಲ ಆ ಪಾಂಡವರದು ಎಲ್ಲ ರಾಜ್ಯ ಮತ್ತಿನ್ನೇನದಲ್ಲ ಉಪ ಪಾಂಡವರನ್ನು ಕೊಲ್ಲೋದು, ಅವರೆಲ್ಲ ಪಾಂಡವರಿಗೆ ಭಯಂಕರ ತ್ರಾಸ ಕೊಟ್ಟು ಇನ್ನು ಕಡೆಗೆ ಈ ಉತ್ತರಾದೇವಿ ಹೊಟ್ಟೆ ಒಳಗಿರೋಂಥ ಪರೀಕ್ಷಿತ್ ಮಹಾರಾಜನನ್ನ ಕೊಲ್ಲಬೇಕು ಅಂತೇಳಿ ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾನೆ. ಕೊಲ್ಬೇಕಂತೇಳಿ ಬ್ರಹ್ಮಾಸ್ತ್ರ ಬಿಟ್ರ ಆ ಬ್ರಹ್ಮಾಸ್ತ್ರ ಆಕಿ ಸುತ್ತವರಿತದ. ಇನ್ನೇನು ಒಳಗೆ ಹೋಗಿ ಆ ಕೂಸಿನ ಕೊಲ್ಬೇಕನ್ನೋ ಟೈಮ್ನೊಳಗೆ ಓಡಿ ಬಂದು ಕೃಷ್ಣ ಕೃಷ್ಣ ಅಂತೇಳಿ ಕೃಷ್ಣ ನಾಮಸ್ಮರಣೆ ಮಾಡುವಾಗ ಅದು ಬ್ರಹ್ಮಾಸ್ತ್ರ ಏನು ಮಾಡಕ್ಕಾಗಲ್ಲ. ಕೃಷ್ಣನ ಬಳಿ ಓಡಿ ಬರ್ತಾಳೆ, ಕೃಷ್ಣನ ಧ್ಯಾನ ಮಾಡ್ಕೊತ. ಕೃಷ್ಣ ಇಮಿಡಿಯೇಟ್ ಆಕಿ ಗರ್ಭದೊಳಗ ಹೋಗಿ ಆ ಕೂಸು 8 ವರ್ಷ 8 ವರ್ಷ ಅಲ್ಲ, ಎಷ್ಟು 9 ತಿಂಗಳ ಗರ್ಭದಾಗ ಎಷ್ಟು ಇರ್ತದೆ, 8-9 ತಿಂಗಳು ಇರ್ತದಲ್ಲ, 8 ತಿಂಗಳ ಗರ್ಭದ ರಕ್ಷಣೆ ಮಾಡೋದಕ್ಕೆ ಕೃಷ್ಣ ಆ ಉತ್ತರಾದೇವಿ ಗರ್ಭದೊಳಗಿರ್ತಾನೆ. ಹೋಗಿ ಗದೆ ಹಿಡ್ಕೊಂಡು ಹೋಗಿ ಆ ಒಂದು ಹೆಂಗ್ ಬ್ರಹ್ಮಾಸ್ತ್ರ ಬಂದು ಆ ಗರ್ಭಕ್ಕೆ ಡಿಕ್ಕಿ ಹೊಡಿತದ, ಅಲ್ಲಲ್ಲಿ ಕೃಷ್ಣ ತನ್ನ ಒಂದು ಗದೆಯಿಂದ ಅದಕ್ಕೆ ಡಿಕ್ಕಿ ಹೊಡ್ಕೋತ ಆ ಉತ್ತರಾದೇವಿಯ ಮಗುವನ್ನ ರಕ್ಷಣೆ ಮಾಡ್ತಾನ. ರಕ್ಷಣೆ ಮಾಡಿ ಅದು ಡೆಲಿವರಿ ಆಗೋ ಟೈಮ್ನೊಳಗ ಆಯ್ತು, ಇನ್ನೇನು ಡೆಲಿವರಿ ಆಗ್ತದ ಅಂತ ಹೇಳಕ್ಕೆ ಏನ್ ಮಾಡ್ತಾನ, ಹಿಂದಕ್ಕೆ ಸರ್ಕೋತಾನ. ಗರ್ಭದಿಂದ ಹೊರಗೆ ಬಂದು ತಾನು ಕೆಲಸದಾಗ ತಾನು ತೊಡಗ್ತಾನ. ಡೆಲಿವರಿ ಆದ ಕ್ಷಣನೇ ಏನಾಯ್ತು, ಆ ಬ್ರಹ್ಮಾಸ್ತ್ರ ಎಲ್ಲಿತ್ತೋ ಏನೋ ಮತ್ತೆ ಬಂದು ಆ ಕೂಸಿನ ಹೊಡೆದ್ ಬಿಡ್ತು. ಕೂಸು ಸತ್ತೋಗ್ಬಿಡ್ತು. ಮತ್ತ ಉತ್ತರಾದೇವಿ ಹೇಳಿ ಕಳಿಸ್ತಾರೆ, ಕೃಷ್ಣ ನೀ ರಕ್ಷಣೆ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು, ಮತ್ತೆ ಕೂಸಿಗೆ ಬ್ರಹ್ಮಾಸ್ತ್ರ ಬಳದು ಸತ್ತಾಯ್ತು. ಮತ್ತೆ ಕೃಷ್ಣ ಬರ್ತಾನ. ಕೃಷ್ಣ ಒಂದು ಅಳಬೇಡ್ರಿ, ನಾನು ಆ ಕೂಸಿನ ಬದುಕಿಸ್ಲಕ್ ಬಂದೀನಿ ಅಂತೇಳಿ ಅವ ಒಂದು ಶಪಥ, ಏನು ಹುಟ್ಟಿದಾಗಿ ಹಿಡಿದು ನಾನು ಇಲ್ಲಿ ತನಕ ಒಂದು ಕಳ್ಳತನ ಮಾಡಿಲ್ಲ, ಒಂದು ಸುಳ್ಳು ಹೇಳಿಲ್ಲ, ಒಂದು ಜಾರತನ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ನಾ ಪರಮ ಪವಿತ್ರ ಅದೀನಿ, ಯಾರಿಗಿ ಕುತಂತ್ರವಾಗಿ ಏನು ಮಾಡಿಲ್ಲ, ನಾನು ಸ್ವತಂತ್ರವಾಗಿದ್ದೀನಿ. ಇದು ಸತ್ಯ ಇತ್ತು ಅಂತಂದ್ರೆ ಈ ಕೂಸು ಬದುಕಬೇಕು, ಇಲ್ಲ ಅಂದ್ರೆ ಕೂಸು ಹೋಲೆ ಅಂತ ಅಂದ್ಬಿಡ್ತಾನೆ. ಅವಾಗ ಅದು ಕೂಸ ಬದುಕ್ಬಿಡ್ತು. ಕೂಸು ಬದುಕ್ಬಿಡ್ತು. ಕೂಸು ಬದುಕಿದ ಕೂಡ್ಲೇನೆ ಎಲ್ಲರಿಗೂ ಗೊತ್ತದ, ಯಾರ ಸಂಗಟ ಬೇಕಾವ್ರ ಸಂಗಟ ಒಂದು ಏನೇನೋ ಸಂಬಂಧಗಳಿರ್ತಾವ, ಏನೇನೋ ಕಳತನ ಮಾಡಿರ್ತಾನ. ಕಪಟ ಕೃಷ್ಣ, ಅವ ಕಳ್ಳ ಕೃಷ್ಣ, ಮತ್ತೆ ಯಾರ ಲೆಕ್ಕ ಪತ್ರ ಬರೆಯಾಗಿ ತಪ್ಪ ಬರ್ದ್ರ ಕೃಷ್ಣನ್ ಲೆಕ್ಕ ಏನೇನೋ ಅಂತಿರ್ತಾರ. ಅವಾಗ ಕೃಷ್ಣ ಅಂತಾನ, ಇವಾಗರೇ ನಾ ಸತ್ಯವಂತ ಅದೀನಿ ಅಂತ ಗೊತ್ತಾಯ್ತಲ್ಲಪ್ಪ, ಕಳ್ಳ ಕೃಷ್ಣ ಅನ್ನೋದು ಬಿಡ್ರಿ ನನಗ,
ಎಲ್ಲಾರ ತಪ್ಪು ಮಾಡಿದ್ರೆ ಕೃಷ್ಣನ ಲೆಕ್ಕ, ಯಾರ ಕೆಟ್ಟ ಕೆಲಸ ಮಾಡಿದ್ರೆ ಕೃಷ್ಣನ ಲೀಲೆ ಅಂತೇಳಿ ನನ್ನ ಹೆಸರು ಬದಲಾ ಮಾಡೋದು ಬಿಡ್ರಿ, ನಾ ಸತ್ಯವಂತದಿನ ಈಗರೆ ಒಪ್ಕೋರಿ ಅಂತೇಳಿ ಕೃಷ್ಣ ಸುತ್ತಮುತ್ತ ನಿಂತವ್ರಿಗೆ ಹೇಳ್ತಾನ. ಹೇಳಿದ್ರೆ ಅವ್ರು ಸಂಗಟ ಜೋಡ್ ಸೇರಿ ಕಳು ಮಾಡಿದವ್ರು ಅದಾರ, ಅವರೆಲ್ಲ ಬೆಣ್ಣೆ ಕಾಳು ಮಾಡಿದವರು, ಏನೇನೋ ಮಾಡಿದವ್ರು ಅದಾರ. ಅವ್ರು ಅದೇಂಗಾಗ್ತದಂತಾರು. ನಾವು ನೀವು ಕೂಡ ಮನೆಯಾಗ ಕಳು ಮಾಡೀವಿ, ನಾ ಕಳ್ಳಲ್ಲ ಅಂತ ಹೇಳ್ತಾನು ಅಂದ್ರೆ ಹೆಂಗ ಅಂತೀನಿ ಅಂತಂತಾರ ಅವ್ರು. ಅವಾಗ ಕೃಷ್ಣ ಹೇಳ್ತಾನ, ನಂದು ಸುಮ್ಮನೆ ಒಂದು ಕಚ್ಚಾ ರೂಪ ನೋಡ್ಲಕತ್ತೀರಿ ನೀವು ಅಷ್ಟೇ. ಕೃಷ್ಣ ಅಂದ್ರೆ ಒಂದು 3.5 ಮೊಳ ಶರೀರ ನೋಡ್ಲಕತ್ತೀರಿ, ಇಷ್ಟಕ್ಕೆ ನೀವು ಕೃಷ್ಣ ಅಂತ ತಿಳ್ಕೊಂಡಿರಿ. ನಂದು ಪಕ್ಕಾ ರೂಪ ಏನದ ಅಂದ್ರೆ ಇಡೀ ವಿಶ್ವವ್ಯಾಪಕ ಅದ ನಂದು. ಕೃಷ್ಣಂದು ಪಕ್ಕಾ ರೂಪ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಾನ್ ಜಗತ್ತಂತವ ಇಲ್ಲ, ಎಲ್ಲ ಕಡೆ ನಂದೇ ಏನದಪ್ಪ ಅಂತಂದ್ರೆ ವ್ಯಾಪಕ ಚೈತನ್ಯ ಅದ. ಹಿಂಗಾಗಿ ಎಲ್ಲ ಮನಿಗಳು ನನ್ನ ಮನಿಗಳೇ ಅದಾವ, ಎಲ್ಲ ಮನಿಗಳು ನನ್ನ ಮನಿಗಳೇ ಅದಾವ. ಮತ್ತೆ ಎಲ್ಲ ನನ್ನ ಮನಿಗಳ ಇದ್ಮೇಲೆ ನನ್ನ ಮನೆಯಿಂದ ನಾನು ತಗೊಂಡು ತಿಂದ್ರ ನಾನು ಹೆಂಗ ಕಳ್ಳ ಆತೀನಿ ಅಂತ ನಾವು ಕೃಷ್ಣ ಹೆಂಗದ ಇದು ಒಪ್ಪುಗಳಂಗಾದ ಏನಾರ ತಕರಾರದ ಕೃಷ್ಣನ ವಾದದ. ಎಲ್ಲ ಮನೆ ನನ್ನವೇ ಅದಾವ, ನನ್ನ ಮನೆ ನಂದು ಸರ್ವ ವ್ಯಾಪಕ, ನಂದು ಬರೇ ನಿಮ್ಮದು ಬರೇ 3.5 ಮೊಳ ನನ್ನ ಶರೀರವನ್ನು ನೋಡಿ ಕೃಷ್ಣಂದು ಕಚ್ಚಾ ರೂಪ ನೋಡಿರಿ ನೀವು ಅಷ್ಟೇ. ಕೃಷ್ಣನ ಪಕ್ಕಾ ರೂಪ ಸರ್ವ ವ್ಯಾಪಕ ನಾನು. ಎಲ್ಲ ಮನೆಗಳು ನನ್ನವೇ, ಎಲ್ಲ ಜೀವಿಗಳು ನನ್ನವೇ, ಎಲ್ಲ ನಂದೇ ಲೀಲೆ ಅದ. ಹಿಂಗಾಗಿ ನನ್ನ ಮನ್ಯಾಗ ನಾನು ತಿಂದು ಹೋಗಿ ತಗೊಂಡು ತಿಂದ್ರೆ ನಾ ಕಳ್ಳ ಹಂಗಾತೀನಿ. ಅದಕ್ಕೆ ಬಗ್ಲಾಗಿದ್ದ ಒಂದ ಮತ್ತ ನೀ ತಿಂದ್ರೆ ಕಾಳ ಆಗಲಿಲ್ಲ, ಒಂದ್ ನಾ ತಿಂದೇವಲ್ಲ ನೀ ಕಾಳನೆ ಅಂತ ನಮ್ ಸಂಗಟ ಬಂದದಕ್ಕೆ ನೀ ಕಾಳನೆ. ಮತ್ತ ನಾನು ಪ್ರತಿಜ್ಞೆ ಮಾಡಿನ ಹೇಳಕ್ಕೆ ನೀನೇನಾರ ಹುಚ್ಚುಚ್ಚು ಪ್ರತಿಜ್ಞೆ ಮಾಡಿದೆ ಅಂತಂದ್ರ ನೀನು ಮಾಯಾ ಆವೃತವಾದಂತ ಜೀವನೇ. ನಾನು ಮಾಯೆ ಆವೃತ ಇಲ್ಲ, ನಾನು ನಿರಾವರಣ, ಮಾಯೆಯಿಂದ ನಿರಾವರಣದೀನಿ, ನಾನು ಬ್ರಹ್ಮ ಸ್ವರೂಪ ಇದೀನಿ. ಹಿಂಗಾಗಿ ನನಗ ಕಳ್ಳತನದ ಆರೋಪ ಬರಲ್ಲ. ನೀನು ಮಾತಾಡಿದ್ರೆ ಅದು ಕಳ್ಳತನ ಆರೋಪ ಇರ್ತದ ನಿನಗ. ನೀನು ಏನಪ್ಪಾ ಅಂತಂದ್ರೆ ನೀನೇನಾರ ನನ್ಗತ್ಲೆ ಕಾಪಿ ಮಾಡ್ಲಕ್ ಹೋಗಿ ಪ್ರತಿಜ್ಞೆ ಮಾಡಿದೆ ಅಂತಂದ್ರ ಇಲ್ಲೇನು ಸತ್ತದ ಬದುಕ್ಯದಲ್ಲ, ಮತ್ ಬದುಕಿದ್ದು ಸಾಯ್ತದ ನೋಡಂತ ಹೇಳದ್ನ. ಅವ್ರು ಮಾಡ್ತಾರತ್ ನಾವು ಮಾಡಿದ್ರೆ ಕಾಪಿ ಮಾಡಿದ್ರೆ ಆಗಂಗಿಲ್ಲ. ಕೃಷ್ಣನಂತ ಲೀಲೆ ಮಾಡ್ಬೇಕಾದ್ರೆ ಕೃಷ್ಣನಾಗೇ ಮಾಡ್ಬೇಕು, ಜೀವನಾಗಿ ಮಾಡಿದ್ರೆ ಆಗಂಗಿಲ್ಲ. ಕೃಷ್ಣ ಲೀಲೆ ಕೃಷ್ಣನಾಗೆ ಮಾಡಿದ್ರೆ ಕೃಷ್ಣನ ಒಂದು ಅವನ ಸಾಮರ್ಥ್ಯ, ಅವನ ಪರಿಶುದ್ಧತೆ ಅದನ್ನೆಲ್ಲ ತಿಳ್ಕೊಂಡಾಗೆ ಮುಂದೆ ಗೊತ್ತಾಗ್ತದೆ. ಅದಕ್ಕಿಲ್ಲೇನಿತ್ತು, ಆ ಪರೀಕ್ಷಿತ ಮಹಾರಾಜ ಮುಂದೆ ದೊಡ್ಡವಾದ 4 ಮಕ್ಕಳು ಹುಟ್ಟಿದ್ರು. ಮುಂದೆ ಅವನ್ನೆಲ್ಲ ಏನೇನು ಪಟ್ಟಾಭಿಷೇಕ ಆಯ್ತು. ಪಟ್ಟಾಭಿಷೇಕ ಆದ ಕೂಡ್ಲೇನೆ, ಪಟ್ಟಾಭಿಷೇಕ ಆದ ದಿನನೇ ಒಂದು ಕೆಟ್ಟ ಸುದ್ದಿ ಬಂತು. ಏನಪ್ಪ, ನಮ್ಮ ದೇಶದಲ್ಲಿ ಕಲಿ ಪ್ರವೇಶ ಆಗ್ಯದ ಅಲ್ಲ. ಇವನ ನಮ್ಮ ಅಜ್ಜ ಮುತ್ತಗಳು ಇಷ್ಟು ವರ್ಷ ದ್ವಾಪರ ಯುಗದೊಳಗ ಅವರು ರಾಜ್ಯ ಆಳ್ವಾದ್ರು, ಅವರಿಗೆ ಕಲಿ ಪ್ರವೇಶದ ಕಾಟ ಎಲ್ಲಿಲ್ಲ. ಇದು ನನಗಿದು ಒಳ್ಳೆ ಕಲಿ ಪ್ರವೇಶ ಸಿಕ್ಕತ್ತಲ್ಲ ಅಂತೇಳಿ ಎಲ್ಲದನ್ನು ಕಲಿ ಹುಡುಕಾಡಮ್ಮ ಅಂತೇಳಿ ವಿಶ್ವ ಪರ್ಯಟನ ಮಾಡಿ ಹೋಗಿ ಕಲ್ಲಿನ ಹುಡುಕ್ತಾನ. ಹಸ್ತಿನಾಪುರಕ್ಕೆ ಹೊಳ್ಳಿ ಬರುವಾಗ ಅವ ದಾರ್ಯಾಗ ಸಿಗ್ತಾನ. ಸಿಕ್ಕೊತ್ನಾಗ ಒಂದು ಎತ್ತನ್ನ ಮನಗಿಸಿ 3 ಕಾಲು ಮುರಿದು ಬಿಟ್ಟಿರ್ತಾನ ಆಲ್ರೆಡಿ ಅವ. ಕಲಿ ತಪಸ್ಸು, ದಯಾ, ಶೌಚ ಅನ್ನೋದು ಧರ್ಮದೇವತೆ ಕಾಲು ಮುರಿದು ಬಿಟ್ಟಾನ. ಒಂದು ಹಸು ಮುಂದೆ ನಿಂತು ಅಳ್ಳಕತ್ತಿತ್ತಂತ. ಅದು ಯಾವ ಹಸು ಅಂದ್ರೆ ಭೂದೇವಿ. ಭೂಮಿ ಮೇಲ ಎಲ್ಲ ಕೆಟ್ಟ ವಾತಾವರಣ ಸೃಷ್ಟಿ ಆಗ್ಲಕತ್ತದ ಈ ಕಲಿ ಕಾಲಾಗಂತದ ಅಳ್ಳಕತ್ತಿತ್ತಂತ. ಈಗ ಧರ್ಮದ ಒಂದು ಸತ್ಯದ ಒಂದು ಕಾಲು ಮುರಿಲಕ್ಕ ನಿಂತಾನ. ಅವಾಗ ಇವ ಪರೀಕ್ಷಿತ ರಾಜ ಅವನಿಗೆ ಕೊಲ್ಲಬೇಕು, ಕಲಿಗೆ ಕೊಲ್ಲಿ ಬಿಡ್ತೀನಿ ಅಂತ ಹೇಳಿ ಹೇಳಿದಾಗ, ನಾನು ಏನ್ ಮಾಡ್ಬೇಕಂತ ಕಾರಣ ಹೊತ್ಕೊಂಡು ಬಂದೀನಿ, ಆ ಲೀಲೆನ ಮಾಡ್ಲೇಬೇಕಲ್ಲ ರಾಜ.
ಈಗ ನನ್ನ ನೀ ಕೊಲ್ಲಿದ್ರು ಮತ್ತೊಂದು ಜನ್ಮ ತಗೊಂಡ ಲೀಲೆ ಮಾಡಲೇಬೇಕು. ನಾನು ಒಬ್ಬ ನಿನ್ನ ಪ್ರಜೆ ನನಗ ಒಂದು ಸೂಕ್ತ ಜಾಗ ಕೊಡು, ಆ ಜಾಗದಾಗಿರ್ತೀನಿ, ಮತ್ತೆ ನಾ ಅಲ್ಲಿ ಇಲ್ಲಿ ಬರಂಗಿಲ್ಲ ಅಂತ ಹೇಳ್ತಾನ. ಅವಾಗ ಇವನು 5 ಜಾಗಗಳು ಕೊಡ್ತಾನ. 5 ಜಾಗ ಕೊಡ್ತಾನ ಆ ಕಲಿ ಪುರುಷನಿಗೆ. ಅಷ್ಟು ಬಿಟ್ಟು ನೀ ಮತ್ತೊಂದ್ ಕಡೆ ಎಲ್ಲಿ ಇರ್ಲಕ್ ಹೋಗಬೇಡ. ನೀ ಏನ್ ಮಾಡೋದು ಇವರಿಗೆ ಮಾಡ. ನಿನ್ನ ಕೆಟ್ಟ ಒಂದು ಹಾಳು ಮಾಡೋದು, ನಾಶ ಮಾಡೋದು ಎಲ್ಲ ಇವರಿಗೆ ಮಾಡಿ. ಯಾರಿಗಪ್ಪ ಅಂದ್ರೆ ಒಂದನೇದ್ದು 5 ಜಾಗಗಳು ಬೇಕಾ ಬೇಡ? ಕಲಿಪುರುಷನ 5 ಜಾಗಗಳು ಎಲ್ಲಿ ಅಂತ ನಾಶ ಮಾಡುವ ಜಾಗ. ಜೂಜುಕೋರರು ಎಲ್ಲಿ ಜೂಜಾಟ ಆಡ್ತಿರ್ತಾರ ಅಲ್ಲಿ, ಮತ್ತೆ ಮದ್ಯಪಾನ ಮಾಡೋರ ಬಲ್ಲಿ, ಮತ್ತೆ ವೇಶ್ಯಾವಾಟಿಕೆ ನಡೆದಲ್ಲಿ, ಮತ್ತೆ ಕೊಲೆ ಸುಲಿಗೆ ಅಧರ್ಮಗಳು ಮಾಡ್ತಿರ್ತಾರಲ್ಲ, ಭ್ರಷ್ಟಾಚಾರ, ಅನ್ಯಾಯ, ಕೊಲೆ ಸುಲಿಗೆ ಅನ್ಯಾಯ ಅಂತ ಇರ್ತಾವ ನೋಡ್ರಿ, ಅಧರ್ಮ ಅಂತಲ್ಲಿ. ಮತ್ತ 5ನೇದೇನದಂದ್ರ ಚಿನ್ನದ ಅತಿ ವ್ಯಾಮೋಹ ಇದ್ದವ್ರ ಬಲ್ಲಿ. ಚಿನ್ನದ ವ್ಯಾಮೋಹ ನಿಜವಾಗಿ ಹೇಳ್ಬೇಕಂದ್ರ ಚಿನ್ನ ಮನುಷ್ಯರು ತೊಡುವ ಆಭರಣವಲ್ಲ ಅಂತ. ಚಿನ್ನದ ಆಭರಣ ಅದು ದೇವರಿಗೆ ಅಲಂಕಾರ ಮಾಡ್ಲಿಕ್ಕಂತ ಬಂದಂತ ಸೃಷ್ಟಿಯಾದಂತ ಲೋಹ ಅಂತದು ಚಿನ್ನ. ಮತ್ತೆ ಮನುಷ್ಯರು ಯಾವಾಗ ಹಾಕೋಬೇಕ್ರಿ ಅಂತಂದ್ರ ಮನುಷ್ಯರು ಬೆಳ್ಳಿ ಆಭರಣಗಳು ಹಾಕೋಬೇಕಂತ, ಬಂಗಾರದ ಆಭರಣ ಹಾಕೋಬಾರ್ದಂತ. ಹಿಂಗದ ನೋಡ್ರಿ ಕತೆ. ಅದಕ್ಕೆ ಈಗೇನಾಯ್ತು, ಕಲಿಯುಗದೊಳಗಿಂದ ನಿಮ್ಗೆ ಕರೆಕ್ಟ್ ಮುಂದಿನ ದಿನಮಾನಗಳಲ್ಲಿ ಇವತ್ತು ಕಲಿಯುಗ ಎಷ್ಟನೇ ದಿವಸ ಅನ್ನೋದು ಸಹಿತ ಹೇಳ್ಕೊಡ್ತೀನಿ, ಎಲ್ಲ ಹೇಳ್ತೀನಿ ಪರ್ಫೆಕ್ಟ್ ಆಗಿ. ಈಗ ಸದ್ಯ ಏನ್ ತಿಳ್ಕೋಬೇಕು, 4,32,000 ವರ್ಷ ಅನ್ನೋದು ಇಷ್ಟು ತಿಳ್ಕೋಬೇಕು ಕಲಿಯುಗದ. ಇದ್ರ ಮುಂದಿನ ಏನದಪ್ಪ ಅಂತಂದ್ರೆ ಅವು 4 ಟೋಟಲ್ ಮಾಡಬೇಕು. ಒಂದು ಚತುರ್ಯುಗ, ಒಂದು ಚತುರ್ಯುಗ, 4 ಕಲಿಯುಗ ಕೂಡಿದ್ರೆ ಒಂದು ಚತುರ್ಯುಗ. ಅಂಡರ್ಲೈನ್ ಮಾಡ್ಬೇಕದು. ಕಲಿಯುಗ 1200 ಗುಣಿಲೆ 360 ಮತ್ತ 4,32,000 ಬರ್ದಿರಲ್ಲ, ಅದೆಲ್ಲ ಅಂಡರ್ಲೈನ್ ಮಾಡಿ ಕೆಳಗೆ ಒಂದು ಚತುರ್ಯುಗ ಈಸ್ ಈಕ್ವಲ್ ಟು ಇವು ಟೋಟಲ್ ಎಷ್ಟು ಅದಾವ? 12,000 ವರ್ಷ ದೇವ ವರ್ಷ ಅದಲ್ಲ. 4,800 3,600 ಇದೆಲ್ಲ 2,400 1200 ಇದೆಲ್ಲ 12,000 ಗುಣಿಲೆ 360. 12,000 ಗುಣಿಲೆ 360 ಅಂದ್ರೆ ಎಷ್ಟಾಯ್ತು? ಒಂದು ಚತುರ್ಯುಗ. $12,000 ಗುಣಿಲೆ 360. 12,000 ದೇವ ವರ್ಷಗಳು ಗುಣಿಲೆ 360 ಅಂದ್ರ 43,20,000. 4,32,000 ಕಲಿಯುಗನೇ ಅದಲ್ಲ. 43,20,000. 4 ಜೀರೋ ಅದಾವ, 432 ಬರ್ದಿರಿ ಕಡೆ. 432 ಮುಂದೆ 4 ಜೀರೋ ಅದಾವ, ಹೌದಲ್ರಿ? ಅಂತೂ ಗಣಿತ ಚಲೋ ಮಾಡ್ತೀರಿ ಬಿಡಪ್ಪ ಟೀಚರ್.
ನೆಕ್ಸ್ಟ್ ಇದಕ್ಕೇನಂತಾರ 43,20,000 ಮಾನವ ವರ್ಷಗಳು ಅಂದ್ರೆ ಒಂದು ಚತುರ್ಯುಗ. ಇದು ಆದ್ಮೇಲೆ ಇಷ್ಟು ತಿಳ್ಕೋಬೇಕು. 43,20,000 ವರ್ಷ ಅಂದ್ರೆ ಇದು ಚತುರ್ಯುಗ ಆಯ್ತಲ್ಲ. ಇನ್ನು ಮನು ಸಿದ್ಧಾಂತಕ್ಕೆ ಬರ್ಬೇಕು. ಮನು ಸಿದ್ಧಾಂತ ಅದು ಸೂರ್ಯ ಸಿದ್ಧಾಂತದಲ್ಲಿಂತ ತಗೋಬೇಕು ನಾವು. ಕಾಲಮಾನ ಯಾವಾಗೇ ಆಗಲಿ ಆರಂಭ ಮಾಡಿದ್ರೆ ಸೂರ್ಯ ಸಿದ್ಧಾಂತದ ಆರಂಭ ಮಾಡಬೇಕು. ಮತ್ತು ನಾವು ಎಲ್ಲಿದೆ ಶುರು ಮಾಡಿದ್ರು ಸೂರ್ಯ ಸಿದ್ಧಾಂತಕ್ಕೆ ಒಯ್ದು ಮುಟ್ಟಿಸ್ಬೇಕು. ಆ ರೀತಿ ನಮ್ಮಲ್ಲಿ ಒಂದು ಕೌಶಲ್ಯ ಬೆಳೆಸ್ಕೋಬೇಕು. ಇವತ್ತಿನ ದಿವಸಲಿಂದ ಸೂರ್ಯ ಸಿದ್ಧಾಂತಕ್ಕೆ ಹೋಗಿ ಮುಟ್ಟಬೇಕು. ಸೂರ್ಯ ಸಿದ್ಧಾಂತದಿಂದ ಇವತ್ತಿನ ದಿನಕ್ಕೆ ಬಂದು ತಲುಪಬೇಕು ಅಂತ ಲೆಕ್ಕಾಚಾರ ನಮ್ಮದು. ಈಗ ಒಂದು ಚತುರ್ಯುಗ ಅಂದ್ರೆ ಏನ್ ಮಾಡಿದ್ರಿ? 43,20,000 ವರ್ಷ. ಹೌದ್ರಿ? ಕರೆಕ್ಟಾ? 20,000 ವರ್ಷ. ಮುಂದ ಒಂದು ಚತುರ್ಯುಗ ಅದಲ್ರಿ, ಅದ್ರ ಗೆರೆ ಹೊಡೆದು ಬಿಡೋದೆಲ್ಲ. ಗೆರೆ ಹೊಡೆದು ಮತ್ತೆ ತೆಳಗ್ ಬರ್ರಿ. ತೆಳಗ್ ಬಂದು ಏನ್ ಮಾಡಬೇಕು? 1,000 ಚತುರ್ಯುಗ. 1,000 ಚತುರ್ಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ. 1,000 ಚತುರ್ಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ. ಅದು ಬ್ರಾಕೆಟ್ನಾಗ ಏನ್ ಬರಿಬೇಕು? ಒಂದು ಕಲ್ಪ ಬ್ರಹ್ಮನ ಹಗಲು. 1,000 ಚತುರ್ಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ಹಗಲು. ಇದು ಮತ್ತೆ ಹೇಳಕ್ ಬರಂಗಿಲ್ಲ. ಒಂದ್ಸಾರಿ ಪರ್ಫೆಕ್ಟ್ ಬರ್ಕೊಂಡು ಒಂದು ಡೈರೆಕ್ಟ್ ಬರ್ದಿಟ್ಕೊಂಡ್ಬಿಡ್ರಿ. ಮತ್ತೆ ಈ ತಲೆ ಕೆಡಿಸ್ಕೊಂಡು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮುಂದೆ ಇದಕ್ಕೆಲ್ಲಿ 1,000 ಚತುರ್ಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ ಈಸ್ ಈಕ್ವಲ್ ಟು ಬ್ರಹ್ಮನ ಒಂದು ಹಗಲು. ಬ್ರಹ್ಮನ ಒಂದು ಹಗಲ. ಅದ್ರ ಕೆಳಗೆ ಇನ್ನ ಮತ್ತೆ ಬರಿಬೇಕು. 1,000 ಚತುರ್ಯುಗ ಈಸ್ ಈಕ್ವಲ್ ಟು ಇನ್ನ ಒಂದು ಕಲ್ಪ. ಎರಡನೇ ಸಾಲಿನಾಗ ಹಂಗೆ ಬರೀಬೇಕು. 1,000 ಚತುರ್ಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ ಈಸ್ ಈಕ್ವಲ್ ಟು ಇದೇನ್ ಬರೀತೀರಿ ಕೆಳಗ? ಬ್ರಹ್ಮನ ಒಂದು ಹಗಲಾದ್ಮೇಲೆ ಬ್ರಹ್ಮನ ಒಂದು ರಾತ್ರಿ. ಈಗ ಮತ್ತೆ ಅಂಡರ್ಲೈನ್ ಮಾಡ್ರಿ. ಆ 1,000 ಟೋಟಲ್ ಮಾಡ್ರಿ. ಎಷ್ಟಾಗ್ತದೆ? 1,000 ಕೂಡಿಸಿದ್ರೆ 2,000. 2,000 ಚತುರ್ಯುಗ ಈಸ್ ಈಕ್ವಲ್ ಟು ಅದು ಒಂದು ಕಲ್ಪ, ಇದು ಒಂದು ಕಲ್ಪ. 2 ಕಲ್ಪಗಳು. ಎರಡು 1,000 ಚತುರ್ಯುಗ ಈಸ್ ಈಕ್ವಲ್ ಟು 2 ಕಲ್ಪ ಬರದ್ರಿ. ಇದಕ್ಕೇನಂತೀರಿ? ದಿವಸ ದಿನ ಅಂತಿರಲ್ಲ, ಅದು ದಿನ ರಾತ್ರಿ ಅಂತ ಹೇಳಕ್ಕೆ 12 ತಾಸಿಗೂ ಒಮ್ಮೊಮ್ಮೆ ದಿನ ಅಂತಾರ. ಹೌದಲ್ರಿ? ದಿನ ರಾತ್ರಿ ಅಂತ ಇರ್ತಾರಲ್ಲ, ಅದಕ್ಕೆ ಇಲ್ಲಿ ಏನ್ ಮಾಡ್ಯಾರ? ಅಹೋರಾತ್ರಿ ಅಂತಾರ. 24 ತಾಸು, 24 ಅವರ್ಸ್. ನಿಮ್ 24 ಅವರ್ಸಿಗೆ ಇದಕ್ಕೆ ಏನಾರ ಸಂಬಂಧ ಅದ ನೋಡ್ರಿ.
ಇದು ಲಕ್ಷಗಟ್ಲೆ ಕೋಟಿಗಟ್ಲೆ ಅದ ಅಪ್ಪ. ಇದು ನಿಮ್ದು 24 ತಾಸು ಎಲ್ಲದಿದ್ರ ಮುಂದೆ. ಅಹೋರಾತ್ರಿ, ಒಂದು ಅಹೋರಾತ್ರಿ. ಈಗ ಒಂದು ಚಾಲೆಂಜ್ ಏನಪ್ಪ, 2000 ಗುಣಿಲೆ 43,20,000 ವರ್ಷ ಅಂತಂದ್ರ ಎಷ್ಟು ಆಗ್ತದ? ಅಷ್ಟು ಮಾನವ ವರ್ಷಗಳು ಅಂದ್ರೆ ಬ್ರಹ್ಮನ ಒಂದು ದಿನ, ಒಂದು ದಿವಸ. ಮಾನವ ವರ್ಷಗಳಲ್ಲಿ ಕನ್ವರ್ಟ್ ಮಾಡ್ರಿ. ಈಗ ಇದು 2000 ಗುಣಿಲೆ 43,20,000, ಒಂದು ಚತುರ್ಯುಗ ಗುಣಿಲೆ 2000. ಎಷ್ಟಾಗ್ತದೆ? 43,20,000 ಗುಣಿಲೆ 2000 ಅಂದ್ರೆ 864 ಕೋಟಿ. ಮುಂದೆ 7 ಪೂಜಿ. ಕೋಟಿ ಅಂದ್ರೆ 7 ಪೂಜಿ, ಲಕ್ಷ ಅಂದ್ರೆ 5 ಪೂಜಿ, ದಶಲಕ್ಷ ಅಂದ್ರೆ 6 ಪೂಜಿ, 864 ಮುಂದೆ 7 ಪೂಜಿ ಬರ್ತಾವ ನಿಮ್ ಕ್ಯಾಲ್ಕುಲೇಟರ್ನಾಗ. 864 ಕೋಟಿ ಮಾನವ ವರ್ಷಗಳು ಅಂತಂದ್ರೆ ಬ್ರಹ್ಮನ ಒಂದು ದಿವಸ ಅಥವಾ ಒಂದು ಅಹೋರಾತ್ರಿ. ಈಗ ನಿಮ್ಮ ಒಂದು ದಿವಸ, ಒಂದು ವರ್ಷ ಮಾಡಬೇಕಾದ್ರೆ ನೀವು ಎದರಲ್ಲೇ ಗುಣಾಕಾರ ಮಾಡ್ತೀರಿ? 360ರಿಂದ, ಹೌದಿಲ್ಲ? ಅದರಂಗೆ ಇಲ್ಲಿನೂ ಏನ್ ಮಾಡಬೇಕು? 864 ಕೋಟಿ ವರ್ಷ ಗುಣಿಲೆ 360 ಅಂತಂದ್ರೆ ಬ್ರಹ್ಮನ ಒಂದು ವರ್ಷ. ಬ್ರಹ್ಮನ ಒಂದು ವರ್ಷ ಅಂದ್ರೇನು? 864 ಕೋಟಿ ವರ್ಷ ಗುಣಿಲೆ 360 ಅಂದ್ರೆ ಬ್ರಹ್ಮನ ಒಂದು ವರ್ಷ. ಇದು ನಮ್ಮ ದೇಶದ ವೇದಾಂತಿಗಳ ವಿಶೇಷವಾದಂತ ಗಣಿತ ಲೆಕ್ಕ. ಯಾವ ದೇಶದಾಗೂ ಇರ್ಲಿಂತ. ಎಷ್ಟು ಶಾಣ್ಯರು ಏನು ಇರಲ್ಲ. ಬ್ರಹ್ಮನ ಒಂದು ವರ್ಷ ಅಂತಂದ್ರ 3-11-040 ಬಂತಿಲ್ಲ? ಮೂರು 11 311-040 864 ಇಂಟು 360 ಮಾಡಿದ್ರೆ ಇಲ್ಲ, 864 ಇಂಟು ಅದು 0 ಬಿಟ್ಬಿಡ್ರಿ, ಕೋಟಿ ಅನ್ನೋದು ಬಿಟ್ಬಿಡ್ರಿ, ಬರೀ 864 ಲಿಂತ ಮಲ್ಟಿಪ್ಲೈ ಮಾಡ್ರಿ ಅಷ್ಟೇ.
ಮುಂದದು ಕೋಟಿ ಇರ್ತದೋ ಹಿಂಗೆ 864 ಇಂಟು 360 ಮಾಡ್ರಿ. ಮುಂದೆ 7 ಪೂಜೆ ಇದ್ದೇ ಇರ್ತಾವ, ಅವೆಲ್ಲಿ ಬರ್ತಾವ. ಮೂರು 1 1 0 4 0. ಮುಂದಿನ 7 0 ಬಿಟ್ಟು ಬರೀ ಈ ಕಡೆ ಆಟೆ ಲೆಕ್ಕ ಮಾಡ್ರಿ, ಗೊತ್ತಾಗ್ತದೆ. 3 1 1 0 4 0. ಮುಂದೆ 7 ಪೂಜೆ ಇರ್ತಾವ, ಎಲ್ಲ ಕಡೆ ಇರ್ತಾವ, ಕೋಟಿ. ಅದು ಅಂದ್ರೆ ಏನ್ ಮಾಡ್ಬೇಕು? 3,11,040 ಕೋಟಿ ವರ್ಷ. ಅಂದ್ರೆ ಬ್ರಹ್ಮನ ಒಂದು ವರ್ಷ 3,11,040 ಕೋಟಿ ಅಂತ ಬರ್ಕೋಬೇಕದ. 3 1 1 0 4 0. ಮುಂದೆ 7 ಪೂಜೆ. ಆ 7 ಪೂಜೆ ಬಿಟ್ಟು ಬರೀ ನಾವು ಈ ಸಣ್ಣ ನಂಬರ್ನಾಗೆ ಮಾತಾಡ್ಬೇಕು. ಮುಂದೆ ಅದಕ್ಕೆ 7 ಪೂಜೆ ಬದಲಿ ಕೋಟಿ ಅಂತ ಬರೆದು ಬಿಡ್ತೀನಿ ನಾನು. 3 1 1 0 4 0 ಕೋಟಿ ವರ್ಷ. ಕೋಟಿ ಅಂದ್ರೆ ಅಲ್ಲಿ 7 ಪೂಜೆ ಅದಾವ ಅಂತ. 864. ಮುಂದೆ 7 ಪೂಜೆ ಬರೆಯೋದ್ರ ಬದಲಿ ಕೋಟಿ ಅಂತ ಬರಿತೀನಿ ನಾನು. 7 ಪೂಜೆ ಇರ್ತಾವಲ್ಲಿ, ಕೋಟಿ ಅಂತ ಎಲ್ಲಿ ಬರಿತೀನಿ, ಅಲ್ಲಿ 7 ಪೂಜೆ ಇರ್ತಾವ. ಇದು ಅವನದು ಒಂದು ವರ್ಷ. ಇವನು ಒಂದು ವರ್ಷಕ್ಕೆ ಮುಂದೆ 100ರಲ್ಲೇ ಗುಣಾಕಾರ ಮಾಡಬೇಕು. 100 ವರ್ಷ ಆಗ್ಬೇಕಲ್ಲ ಅವನಿಗೆ. 3,11,040 ಕೋಟಿ ಗುಣಿಲೆ 100. ಅದು ಹೆಂಗಾಗ್ತದಪ್ಪ ಅಂತಂದ್ರ 3 11 0 4 0 ಇಂಟು 100 ಅಂತ ಮಾಡಿದ್ರೆ 3 11 0 4 ಮುಂದೆ 3 0. 3 11 ಬರ್ತದೆ. 311 0 4 ಮುಂದೆ 3 0 ಬರ್ತವೆ. ಅದ್ರ ಮುಂದೆ ಕೋಟಿ ಇರ್ತದೆ. ಕೋಟಿ ಇದೇನು 7 ಪೂಜೆ ಇದೇನು ಸಮಸ್ಯೆ ಇಲ್ಲ. ಇಂಟ್ರೆಸ್ಟ್ 100. 3 11 0 4 0 ಗುಣಿಲೆ 100. 100 ಇಯರ್ಸ್, 100 ವರ್ಷ ಬ್ರಹ್ಮನ ಒಂದು ಆಯುಷ್ಯ. 3 11 0 4 0 ಇಂಟು 100 ಅಂದ್ರೆ ಅದ್ರ ಮುಂದೆ 0 0 2 0 ಇಟ್ಟು ಬಿಡೋದಷ್ಟೇ. 3 11 0 4 0 ಮುಂದೆ 2 0 ಇಡೋದಷ್ಟೇ. ಇಟ್ಟರದು ಏನಾಗ್ತದಂದ್ರೆ 311,04,000 ಕೋಟಿ ವರ್ಷ. 311,04,000 ಕೋಟಿ ವರ್ಷ. ಬ್ರಹ್ಮನ ಒಂದು ವರ್ಷ ಆಯುಷ್ಯ. ಬ್ರಹ್ಮನ ಒಂದು ವರ್ಷ ಗುಣಿಲೆ 100 ಮಾಡಿರಲ್ಲ. ಬ್ರಹ್ಮನ ಒಂದು ವರ್ಷ ಅಂತಂದ್ರೆ 3,11,040. 3 1 1 0 4 0 ಅಂದ್ರೆ ಬ್ರಹ್ಮನ ಒಂದು ವರ್ಷ ಇಂಟು 100 ಮಾಡಿದ್ರೆ ಬ್ರಹ್ಮನ ಆಯುಷ್ಯ. ಈ ಬ್ರಹ್ಮಾಂಡ ಇರೋ ತನಕ ಬ್ರಹ್ಮ ಈ ಬ್ರಹ್ಮಾಂಡ ಪ್ರಳಯ ಆಯ್ತು ಅಂದ್ರೆ ಬ್ರಹ್ಮನು ಹೋಗ್ಬಿಡ್ತಾನೆ, ಬ್ರಹ್ಮ ಇರಲ್ಲ. ಈ ಪಿಂಡಾಂಡ ಇರೋ ತನಕ ಜೀವ. ಇದು 100 ವರ್ಷ ಆಯ್ತಂದ್ರೆ ಪಿಂಡಾಂಡ ಹೋಗ್ಬಿಡ್ತದ. ಬ್ರಹ್ಮನ 100 ವರ್ಷ ಅಂದ್ರೆ ಇಷ್ಟು ವರ್ಷ ನೋಡ್ರಿ. 311,04,000 ಕೋಟಿ ವರ್ಷ ಆದ್ರೆ ಬ್ರಹ್ಮನ ಒಂದು 100 ವರ್ಷದ ಆಯುಷ್ಯ. ಅದು ಆಯುಷ್ಯ ಮುಗಿತಂದ್ರೆ ಅದು ಪ್ರಳಯ ಆಗ್ಬಿಡುತ್ತೆ. ಈ 100 ವರ್ಷ ಇದಾದ್ಮೇಲೆ ಇಷ್ಟು ನೀವು ತಿಳ್ಕೊಳ್ಳೋದು, ಇದು 100 ವರ್ಷ ಅಂದ್ರೆ ಪ್ರಳಯ ಆಗ್ತದಲ್ಲ. ಪ್ರಳಯ ಆಗೋದಕ್ಕಿಂತ ಮೊದಲು ಏನೇನಾಗ್ತದಪ್ಪ ಅಂತಂದ್ರೆ, ಪ್ರಳಯ ಆಗೋದಕ್ಕಿಂತ ಮೊದಲ
ಒಂದು 100 ವರ್ಷ, 100 ವರ್ಷ, 100 ವರ್ಷ, 3 ವರ್ಷ ಇರ್ತದ ಬ್ರಹ್ಮಂದು ಸೃಷ್ಟಿ ಸ್ಥಿತಿ ಲಯ. ಲಯ ಕಾಲದ 100 ವರ್ಷ ಬೇರೆ, ಈಗಿರೋದು ಯಾವ್ದದು ಲಯ ಕಾಲದ 100 ವರ್ಷ ಈಗ ನಡೆದದ್ದು. ಕಲಿಯುಗ ಮುಗಿದ ಮೇಲೆ ಬಂದದಲ್ಲ ಕೊನೆಯದಿದು ಲಯ ಕಾಲದ 100 ವರ್ಷ. ಅದಕ್ಕೆ ಹೆಂಗಿರ್ತದಪ್ಪ ಅಂತಂದ್ರೆ ಫಸ್ಟ್ 100 ವರ್ಷ ಪರಮಾತ್ಮ ಬ್ರಹ್ಮಗ ಸೃಷ್ಟಿ ಮಾಡಿ ನೀನು ಈ ಜಗತ್ತನ್ನ ಪಾಲನೆ ಮಾಡೋದು ನಿನ್ನ ಕೆಲಸಪ್ಪ ಅಂತೇಳಿ ಆ ಪರಮಾತ್ಮ ಅವನಿಗೆ ಒಪ್ಪಿಸಿದ ಮೇಲೆ ಅವ ತಯಾರಾಗಲಿಕ್ಕೆ 100 ವರ್ಷ ತಗೋತಾನಂತ ಬ್ರಹ್ಮ. ಅದಕ್ಕೇನಂತಾರ ಅಂದ್ರೆ ಪರಕಾಲ ಪರಕಾಲ ಅಂತಾರ. ಪರಕಾಲ ಮುಂದೆ ಇನ್ನು 100 ವರ್ಷ ಉಳಿತದಲ್ಲ, ಅವ ಎಲ್ಲ ಸಾಮರ್ಥ್ಯಗಳನ್ನ ಸಂಪಾದಿಸಿದ ಮೇಲೆ ಇನ್ನು ಉಳಿದ 100 ವರ್ಷದಾಗ 87.5 87 ವರ್ಷ ಏನ್ ಮಾಡ್ತಾನಂತ ನಿದ್ದೆ ಮಾಡ್ತಾನಂತ. ನಿದ್ದೆ ಮಾಡೋದಂದ್ರೇನು? ಕಣ್ಣು ಮುಚ್ಚಿರ್ತಾನ, ಒಳಗ ಆಲೋಚನೆ ಮಾಡ್ತಿರ್ತಾನ ಹೆಂಗ್ ಮಾಡ್ಬೇಕಿದು ಅಂತ. ಒಳಗ ಆಲೋಚನೆ ಮಾಡ್ತಾನ. ಒಳಗ ಆಲೋಚನೆ ಮಾಡಿ ಆ ಸೃಷ್ಟಿಯ ಸ್ಥಿತಿ ಪಾಲನೆಯ ಸಮಯದಲ್ಲಿ 87.5 ವರ್ಷ ನಿದ್ದೆ ಮಾಡಿ ಬರೀ 12.5 ವರ್ಷ ಅಷ್ಟೇ ಅವ ಸೃಷ್ಟಿ ಮಾಡ್ತಾನಂತ. ಬರೀ 12.5 ವರ್ಷ ಅಷ್ಟೇ. ಉಳಿದ 87.5 ವರ್ಷ ನಿದ್ದೆಗೆ ಹೋಗ್ತದಂತ. ಇದು ಆಲೋಚನೆ ಮಾಡೋದ್ರಾಗೆ ಹೋಗ್ತದಂತ. ಪ್ಲಾನಿಂಗ್. ಸ್ಥಿತಿ ಪಾಲನೆಯ 100 ವರ್ಷ ಆಯ್ತು, ಪರಕಾಲದ 100 ವರ್ಷ ಆಯ್ತು. ಮುಂದೆ ಲಯ ಕಾಲದ 100 ವರ್ಷ ಅಂತಂದ್ರೇನು? ಸ್ಥಿತಿ ಎಲ್ಲ ಮಾಡಿ ಇದೆಲ್ಲ ನಡೆದದ, ಯಾವ ಸೃಷ್ಟಿ ಎಲ್ಲ ಮಾಡ್ಯಾನ, ಮಾಡಿ ಏನ್ ಮಾಡ್ಲಕತ್ತಾನ, ಈ 87.5 ವರ್ಷ ಮತ್ತೆ ಲಯ ಪಾಲನ ಸಮಯದಲ್ಲಿ 87.5 ವರ್ಷ ಮತ್ತೆ ನಿದ್ದೆ ಮಾಡ್ತಾನಂತ. 87.5 ವರ್ಷ ನಿದ್ದೆ ಮಾಡಿ ಎದ್ದ ಮೇಲೆ ಮಾಡ್ತಾನ 12.5 ವರ್ಷ ಟೈಮ್ ತಗೋತಾನಂತವ. ತಗೊಂಡು ಏನ್ ಮಾಡ್ತಾನ, ಪ್ರಳಯ ಮಾಡ್ತಾನ. ನಿದ್ದೆ ಮಾಡ್ತಾನಂದ್ರೆ ಏನು? ನೋಡ್ತಿರ್ತಾನ. ಅವ ಯಾವ್ದ್ರಾಗನು ಇಂಟರ್ಫಿಯರ್ ಆಗಲ್ಲ, ನೋಡ್ತಿರ್ತಾನ ಅಷ್ಟೇ. ಜಸ್ಟ್ ಅಬ್ಸರ್ವ್, ಸಾಕ್ಷಿಯಾಗಿ ನೋಡ್ತಿರ್ತಾನ ಏನೇನ್ ಮಾಡ್ತಾರ, ಹೆಂಗ್ ಮಾಡ್ತಾರ ಅಂತೇಳಿ. ಅವನು ಕಣ್ಣು ಮುಚ್ಚಿ ಎಲ್ಲ ನೋಡ್ತಿರ್ತಾನ. ನಮ್ದು ಹೆಂಗದ, ಕಣ್ಣು ತೆರೆದು ನಿದ್ದೆ ಮಾಡ್ತೀವಿ ನಾವು. ಅವ ಕಣ್ಣು ಮುಚ್ಚೆ ಎಲ್ಲ ನೋಡ್ತಿರ್ತಾನ ಪರಮಾತ್ಮ. ಅವನಿಗೆ ನಮ್ಗ ಇರೋ ವ್ಯತ್ಯಾಸ ಇದೆ. ನಮ್ ಕಣ್ಣು ಯಾವಾಗಲೂ ತೆರೆದಿರ್ತಾವ, ಏನು ನೋಡಲ್ಲ ನಾವು. ಅವನ ಕಣ್ಣು ಯಾವಾಗಲೂ ಮುಚ್ಚಿರ್ತಾವ, ಎಲ್ಲ ನೋಡ್ತಿರ್ತಾನ. ಅವನಿಗೆ ನಮ್ಗೆ ವ್ಯತ್ಯಾಸ ಇರೋದು. ಹೀಗಾಗಿ 100 ಇಯರ್ಸ್ ಪರಕಾಲ, 100 ಇಯರ್ಸ್ ಸ್ಥಿತಿ ಪಾಲನಾ ಕಾಲ, ಅದರೊಳಗೆ 87.5 ವರ್ಷ ನಿದ್ದೆ, 12 ವರ್ಷ ಸೃಷ್ಟಿ ಪ್ರಕ್ರಿಯೆ. ಅದೆಲ್ಲ ಮುಗಿದು ಏನಾಗ್ಯದಂತ 100 ಇಯರ್ಸ್ ಲಯ ಪಾಲನಾ ಕಾಲದಲ್ಲಿ ಅದ ಇದು ಪೃಥ್ವಿ. ಇಲ್ಲಿ 87 ವರ್ಷ ನಿದ್ದೆ ಮಾಡಿ ಮುಂದೆ 12.5 ವರ್ಷದಾಗ ಸೃಷ್ಟಿಯ ಲಯ ಪಾಲನ ಅಂತಂದ್ರೆ ಅದು ಏನ್ ಮಾಡ್ಬೇಕು, ಹೆಂಗ, ಯಾವಾಗ ಇಡಬೇಕು, ಯಾವಾಗ ತೆಗಿಬೇಕು, ಎಲ್ಲ ಏನೇನ್ ಮಾಡೋದು ಮಾಡ್ತಾನ ಮುಂದಿನ ಕೆಲಸ. ಹಿಂಗೆಲ್ಲ ಆಗಿ ಇದು ಕಾಲಮಾನದ ಬಗ್ಗೆ ನಾ ಏನ್ ಮಾಡೀನಿ, ಒಂದು ಸಣ್ಣ ಪೋರ್ಷನ್ ನಿಮಗ್ ತಿಳಿಸ್ಕೊಟ್ಟಿನಿ. ಸಣ್ಣದಿದು. ಇದ್ರದ್ದು ನಿಮಗ್ ಒಂದೇ ಸಲ ಓಟು ತಲೆ ಮೇಲೆ ಹಾಕಿದ್ರೆ ವಜ್ಜೆ ಆಗ್ತದ ಅಂತೇಳಿ ಒಂದು ಸಣ್ಣ ಪೋರ್ಷನ್ ಕೊಟ್ಟಿನಿ. ಇದ್ರ ಕಂಪ್ಲೀಟ್ ಪೋರ್ಷನ್ ಮುಂದೆ ದಿನಗಳು ಬಂದಂಗ ಇದ್ರ ಕಂಪ್ಲೀಟ್ ಬಿಚ್ಚಿ ಇಡ್ತೀನಿ. ಇದ್ರದ್ದು ಏನಂತೇಳಿ ಎಲ್ಲ ನಿಮ್ ಮುಂದೆ ಯಾವ ಡೇಟಿ ಏನೇನದ ಅನ್ನೋದೆಲ್ಲ ಗೊತ್ತಾಗ್ತದೆ. ಓಕೆ, ಏನಾದ್ರು ಒಂದ್ ಸ್ವಲ್ಪ ಉಪಯೋಗ ಆಗ್ತದೆ ಇದು.
ಉಪಯೋಗ ಆದ ಇಲ್ರಿ? ಏನದೇನು ಗೊತ್ತಿಲ್ಲ, ಅದೇನು ಲಕ್ಷ ಕೋಟಿ ವರ್ಷದ ಯಾವಿರವನು ಯಾವ ಸಾಯ ಲೆಕ್ಕ ಅಂತೂ ಬರೆದು ಇಟ್ಟಾರ. ಮತ್ತೆ ಎಲ್ಲ ಇವತ್ತಿನ ಡೇಟಿಗೆ ಈ ಲೆಕ್ಕಾಚಾರಕ್ಕೆ ಮ್ಯಾಚ್ ಮಾಡ್ತಾರ. ಅದನ್ನೂ ಅದ ಎಲ್ಲ ನಂಬಲ್ಲಿ. ಇವತ್ತು ಯಾವ ಡೇಟ್ ರೀ? ಅಷ್ಟು ಕೋಟಿ ಏನ್ರಿ? ಋಷಿ ಮುನಿಗಳು ಎಷ್ಟು ಶಾಣ್ಯರು, ಎಷ್ಟು ವಿಚಾರ ಮಾಡ್ಯಾರ, ಯಾವ ಮಟ್ಟದಲ್ಲಿ ಅವರು ಈ ಜಗತ್ತನ್ನು ನೋಡ್ಯಾರ. ಒಂದು ವಿಶಾಲ ವಿಶಾಲ ವಿಶಾಲ, ಎಷ್ಟು ವಿಶಾಲ, ಏನು ಅವ್ರಿಗೆಲ್ಲ ಸರ್. ನಾವು ಸುಮ್ಮ ಅವ್ರು ಮಾಡಿದ್ದು ಹಿಂಗೆ ಅಣಿಕಾಕ್ಲಕ್ಕಾಗಲ್ಲ ನಮಗೆ. ಲಕ್ಷ ಕೋಟಿ ಅಂದ ಕೂಡಲೇ ಗಾಬರಿ ಬಿಡ್ತೀವಿ. ಟೈಮ್ ಆಯ್ತಲ್ರಿ? 18 ಬಡಿತಿಲ್ಲ, 6 ಗಂಟೆ ಆಯ್ತು, ಟೈಮ್ ಆಯ್ತು. ಒಳ್ಳೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಇದು ಮತ್ತೆ ಮತ್ತೆ ಕಲಿಸ್ಲಕ್ಕಾಗಲ್ಲ. ಒಂದ್ ಕಡೆ ಚಂದ ಡೈರೆಕ್ಟ್ ನೀಟಾಗಿ ಬರ್ಕೋರಿ. ಏನಾರ ಡೌಟ್ ಇದ್ರ ಕೇಳ್ರಿ, ಗಟ್ಟಿಮುಟ್ಟಾಗಿ ಬರ್ಕೊಳ್ರಿ. ಒಂದ್ ಕಡೆ ಡೈರೆಕ್ಟ್ ನಮ್ಗೆ ಡೌಟ್ ಇದ್ರೆ ಕೇಳ್ರಿ. ಇದ್ರದ್ದು ಒಂದು ಪೋರ್ಷನ್ ಅಷ್ಟೇ ಮ್ಯಾಥಮೆಟಿಕ್ಸ್ ಇಂದ. ಇನ್ನ ಕಾಲಜ್ಞಾನದ ಇನ್ನ ಸಮಯ ಇನ್ನ ಬೇರೆ ಬೇರೆ ಅದ, ಅದೆಲ್ಲ ಹೇಳ್ತೀನಿ, ಟೈಮ್ ಬಂದಾಗ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ಮತ್ತೆ ಯಾರೇನು ಹೇಳ್ಬೇಕ? ಸುಸ್ತಾಗ್ಬಿಟ್ರಿ ಬ್ರಹ್ಮನ ಆಯುಷ್ಯ ತಿಳ್ಕೊಳಕ್ ಹೋಗಿ. ಏನೋ ಚಂದ ಹೇಳಂತ ಜ್ಞಾನ ಅಜ್ಞಾನ ನಾಶ ಪಾಪ ನಾಶ ಏನೋ ಹೇಳ್ತಿದ್ದ. ಇವತ್ತು ನೋಡಿದ್ರಿ ಏನೋ ಹಾಕಿಟ್ನಪ್ಪ, ನೀರ್ ಇಳಿಯದ ಗಂಟಲಲ್ಲಿ ಕಡುಬು ತುರಿಕದಂತೆ. ನಮ್ಮ ಆಯುಷ್ಯ ಸಣ್ಣಾಗಿ ಹೋಗ್ಬಿಡ್ತದ ಬ್ರಹ್ಮನ ಆಯುಷ್ಯ ತಿಳ್ಕೊಳಕ್ ಹೋಗಿ. ಬಹಳ ಮಜಾ ಅದ ರೀ. ನಾವು ಏನು ಇಲ್ಲ, ಏನೇನು ಮಾಡ್ತಾ ಇಲ್ಲ. ಅದು ಅವ್ರು ಮಾಡಿದ್ರದ್ದು ಒಂದು 10 ಪೈಸೆ ನಾವು ಮಾಡ್ತಾ ಇಲ್ಲ. ಈಗ ಇದ್ದಷ್ಟು ಫೆಸಿಲಿಟಿ ಮೊದಲಿನವ್ರ ಕೈಯಾಗಿತ್ತಂದ್ರೆ ಇನ್ನ ಬೊಂಬಾಟ್ ಮಾಡ್ತಿದ್ರು. ಎಲ್ಲ ಫೆಸಿಲಿಟಿ ಇರುವ ನಾವೇನು ಮಾಡ್ತಾ ಇಲ್ಲ. ಅವ್ರು ನೋಡಿದ್ರೆ ಯಾವ ಪರಿ ಮಾಡೋಗ್ಯಾರ, ಯಾವ ಪರಿ ಲೀಲೆಗಳು ಮಾಡ್ಯಾರ. ಅದಕ್ಕೆ ಎಲ್ಲ ಕಷ್ಟಗಳಿಗೆ, ಎಲ್ಲ ದುಷ್ಟಶಕ್ತಿಗಳಿಂದ ನಾವು ರಕ್ಷಣೆ ಹೊಂದಬೇಕಾದ್ರೆ ಇಂಥ ಸತ್ಸಂಗದಲ್ಲಿ ಭಾಗವಹಿಸಿದವರು ಮಾತ್ರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಅದ. ಪರಮಾತ್ಮನ ರಕ್ಷಣೆ ಉಳಿದವರು ಜನಬಲ, ಹಣಬಲ, ಅಧಿಕಾರ ಬಲ ಏನೇನೋ ನಂಬಿಕೊಂಡರಲ್ಲ, ಯಾವ ಟೈಮ್ನಾಗ ಬೇಕು ಆ ಟೈಮ್ನಾಗ ಯಾರಿಗೆ ಬೇಕು ಅವ್ರಿಗೆ ಏನ್ ಬೇಕದು ಆಗ ಚಾನ್ಸ್ ಅದ. ಈ ಸತ್ಸಂಗದಲ್ಲಿ ಇದ್ದವರಿಗೆ ಮಾತ್ರ ಪರಮಾತ್ಮನ ಕಾರುಣ್ಯ, ಪರಮಾತ್ಮನ ರಕ್ಷಣೆ, ಎಲ್ಲ ಸುರಕ್ಷಿತವಾಗಿರ್ತಾರೆ. ಅದು ಮಾತ್ರ ಎಲ್ಲಿ ನಿಂತು ಹೇಳಂದ್ರೆ ಹೇಳ್ಬೋದು. ಒಪ್ಪಂತ ಮಾತದ ಇಲ್ಲ? ಕಲಿಯುಗ ಈಗ 10 ವರ್ಷ ಪ್ರಳಯ ಆಕತಿ, 20 ಅಂತ ಹೇಳ್ತಿರ್ತಾರೆ. ಈಗ ಇದನ್ನ ನೋಡ್ರಿ 4,27,000 ವರ್ಷ ಕಳಿಬೇಕಾಕತ್ತ. 4,20,000 ನಿಮಗೆ ಕರೆಕ್ಟ್ ಟೈಮ್ ಡೇಟಾ ಹೇಳಿದ್ರಿ ಮತ್ತೆ 9 ಆಗ್ತದ. ಅದಕ್ಕೆ ಸುಮ್ ಕಂಟ್ರೋಲ್ ಮಾಡೀನಿ. ಈಗ ಸ್ವಲ್ಪ ಪಾಠ ಈಗ ಕರೆಕ್ಟ್ 5,000 ವರ್ಷದಾಗ ಮುಂದೆ 5 ವರ್ಷ 10 ವರ್ಷ ಎಲ್ಲಾನು ಅದ ಲೆಕ್ಕ ಮಾಡೋದು. ಈಗ ಅದು ಅಷ್ಟು ಮಾಡಿ ಈಗ ನಾವ್ ಎಲ್ಲಿದೀವಿ ಅಂತ ಅದು ಬ್ರಹ್ಮಕುಮಾರಿ ಅವರು ಮಾಡ್ಕೊಂಡಾರಾಗ. ಅದೆಷ್ಟೋ ವರ್ಷಕ್ಕೊಂದು 5,000 ವರ್ಷಕ್ಕೊಂದೊಂದು ಇದು ಮಾಡ್ಕೊಂಡ್ಬಿಟ್ಟಾರ. 500 ವರ್ಷಕ್ಕೊಂದೇನೋ ಮಾಡ್ಯಾರ ಅವ್ರು, ಏನೋ ಒಂದ್ ಮಾಡಿ. ಸಂಗಮ ಯುಗ ಅದು ಇದು ಅಂತ ಏನೋ ಮಾಡ್ಯಾರ. ನಮ್ದು ವೇದಾಂತ ಸಿದ್ಧಾಂತ, ಪ್ಯೂರ್ ಸಿದ್ಧಾಂತ. ನಾವು ಇಡೀ ವಿಶ್ವದಾಗ ಎಲ್ಲಿ ಆದ್ರೂ ಇದೇ ಲೆಕ್ಕ, ಇದೇ ಪತ್ರ, ವೇದಾಂತ ಸಿದ್ಧಾಂತ ನಮ್ಮದು. ಅದು ಬ್ರಹ್ಮಕುಮಾರಿ ಅವರು ಸಣ್ಣ ಸ್ಕೇಲ್ ಮಾಡ್ಕೊಂಡಾರ. ಯಾರು ಬದುಕಿರೋರು ಯಾರು ಸಾಯೋರು ಅಂತ ದೊಡ್ಡ ಲೆಕ್ಕ ತಗೊಂಡು ನಾವೇನ್ ಮಾಡೋ ಮತ್ತೆ ಅವ್ರು ತಮ್ಮದೇ ಒಂದು ಲೆಕ್ಕಪತ್ರ ಮಾಡ್ಯಾರ. ಅದಕ್ಕೆ ನಾನು ಹೇಳಕತ್ತೀನಿ, ನೀವು ನಿಮ್ದು ಒಂದು ಲೆಕ್ಕಪತ್ರ ಮಾಡ್ರಿ. ಶುದ್ಧ ಬ್ರಹ್ಮ ಪೀಠದವ್ರು ನಮ್ದು ಒಂದ್ ಮಾಡ್ಕೊಳಮ್ಮ. 10,000 20,000 ವರ್ಷದ ಮಾಡ್ಕೊಂಡ್ಬಿಟ್ರೆ ಆಯ್ತಪ್ಪ. ಒಂದಿಟ್ಟು ಏನಾಗದ ಏನ್ ಹೋಗದ. ಇನ್ನ ಧರ್ಮದ ಕಾಲ ಹಿಡ್ಕೊಂಡ್ ಕೂತ ನಾವೇನ ಧರ್ಮ ಎಲ್ಲ ಮುರಿಯವದನ ಕಲಿ.
ಧರ್ಮ ಹಿಡ್ಕೊಂಡು ಹೋದವರು ಎಲ್ಲರೂ ನರಕಕ್ಕೋತಾರ್ರಿ. ಅನುಯಾಯಿಗಳಾಗ್ಯಾರ. ಈಗ ಧರ್ಮದ ಅನುಯಾಯಿಗಳು, ಧರ್ಮಿಗಳು ಎಲ್ಲಿ ಆಗ್ಯಾರ? ಧರ್ಮಿಗಳಾಗ್ಬೇಕತ್ ಮಾಡ್ಯಾರ. ಧರ್ಮನೋ ಏನು ಧರ್ಮದ ಅನುಯಾಯಿಗಳು ಆಗತ್ ಮಾಡ್ಯಾರ್ರಿ. ಧರ್ಮ ಪಿತರು, ಧರ್ಮ ಸಂಸ್ಥಾಪಕರು ಅಂತೇಳಿ ಧರ್ಮ ಕೊಟ್ಟಾರಲ್ಲ ಈ ಭೂಮಿಗೆ, ಅವರು ಈ ಜೀವಿಗಳೇ ನೀವು ಧರ್ಮಿಗಳಾಗ್ರಿ ಅಂತ ಕೊಟ್ಟಾರೋ, ಧರ್ಮದ ಅನುಯಾಯಿಗಳಾಗತ್ ಕೊಟ್ಟಾರ? ಧರ್ಮಿಗಳಾಗತ್ ಕೊಟ್ಟಾರ. ಅದು ಬಿಟ್ಟು ಧರ್ಮದ ಅನುಯಾಯಿಗಳಾಗಿ ಅವ್ರದ್ದು ಮೂರ್ತಿ ಇಟ್ಟು ಅವ್ರ ಜೆಂಡ ಹಿಡ್ಕೊಂಡು ಅವ್ರಿಗೆ ಬಹುಪರಾಕತ್ತೆ ರೋಡ್ ಮೇಲೆಲ್ಲ ಮಾಡಿದ್ರ ಧರ್ಮದ ಅನುಯಾಯಿಗಳು ಎಲ್ಲ ನರಕಕ್ಕೆ ಹೋಗೋರು. ಅವರು ಧರ್ಮಿಗಳಾದ್ರೆ ಮಾತ್ರ ಪರಮಾತ್ಮನ ರಕ್ಷಣೆ. ಧರ್ಮದ ಅನುಯಾಯಿಗಳಿಗೆ ಏನು ರಕ್ಷಣೆ ಇಲ್ಲ. ಒಣ ಹಮಾಲಿ ಹೈರಾಣಿಗೆ ಸಾಯ್ವ ಕಟ್ಟೆವ್ರು ಒದ್ದಾಡಿ ಒಣ ಹೈರಾಣ. ಯಾರು ಧರ್ಮಿಗಳಾಗ್ತಾರ ಅವರು ಪರಮಾತ್ಮನ ರಕ್ಷಣೆ, ಪರಮಾತ್ಮನ ಕಾರುಣ್ಯ ಅವರಿಗಿರ್ತದೆ. ಧರ್ಮದ ಅನುಯಾಯಿಗಳಿಗೆ ಏನು ಸಿಗಲ್ಲ. ಒಣ ಆಮೇಲೆ ಓಕೆ, ಮತ್ತೆ ರಾತ್ರಿ 8:30 ಸೇರೋಣ. ಪರಮಾತ್ಮ ಏನ್ ಬುದ್ಧಿ ಕೊಡ್ತಾನೋ ಅವಾಗ ಆಲೋಚನೆ ಮಾಡೋಣ. ಇವಾಗಿಂದೇನು ಎಂಜಾಯ್ಮೆಂಟ್ ಅನ್ನಿಸ್ತಾ, ವಜ್ಜ ಅನ್ನಿಸ್ತಾ, ಬ್ಯಾಸರ ಅನ್ನಿಸ್ತಾ, ತಲೆ ಚಿಟ್ ಹಿಡಿತಾ, ಭಯಂಗ ಅನಿಸ್ಲಾಗತ್ತದ? ಏನ್ ಸಂತೋಷ ಆಯ್ತಾ? ಬಂತಲ್ರಿ? ನಾಗರತ್ನಮ್ಮರೇ, ಇವರು ನಮ್ಮ ದೊಡ್ಡಮ್ಮನ ಮೊಮ್ಮಗ. ಇವರು ಮಹೇಶ್, ತಾಯಿ ಅಕ್ಕನ ಮಗ. ಕರುಣೇಶ್ವರ್ ಇದಕ್ಕೆ ಗೊತ್ತೇವಲ್ಲ, ಆಂದೋಲ, ಅವ್ರ ಮಗ ಇವರು. ಮಹೇಶ್. ಗಂಗಾಧರ್ ಜಾಲಿ ಮೆಂಚಿ ಅವರು ಅಂತೇಳಿ ಅಲ್ಲೇ PSI ರಿಟೈರ್ ಆಗ್ಯಾರ. ಬೆಂಗಳೂರಾಗೆ ಅದಾರ ಅವರು. ಬೆಂಗಳೂರಾಗ ಅದಾರ. ಗೌರಮ್ಮ ಅವರು ಕರುಣೇಶ್ವರ ಬ್ರದರ್. ಕರುಣೇಶ್ವರ ಪೀಠಾಧಿಪತಿಗಳು ಅವರೆಲ್ಲ ಅಣ್ಣ ತಮ್ಮಗಳೇ. ಮತ್ತೆ ಆ ಮಹೇಶ್ ಬೇರೆ, ಇವು ಮಹೇಶ್ ಬೇರೆ ಏನ್ರಿ? ಹೊಸಪೇಟೆ ಮಹೇಶ್ ಅನ್ರಿ? ನಾ ಆ ಮಹೇಶ್ ಅವ್ರ ಅನ್ಕೊಂಡಿ. ಇಬ್ರು ಮಹೇಶ್ ಅದ್ ಬರೀ ಹೆಸರು ಅಷ್ಟೇ ಬರ್ಲಕತ್ತದಲ್ಲ. ಮಹೇಶ್ ಸೋಗಿಮಠ. ಮತ್ ನಿಮ್ ಹೆಸರು ನಂಬರ್ ಕೊಡ್ರಿ, ಒಂದಿಷ್ಟು ಬೇರೆ ಸೇವ್ ಮಾಡ್ಕೋತೀವಿ. ಸೆಕೆಂಡ್, ನಾನು ಮಹೇಶ್ ಅದ್ ಬರೀ ಅವೇ 6 ಅಕ್ಷರ ಅದಾವ, ಅವರೇ ಇರ್ಬೇಕಂತ ನಾ ಮಾತಾಡ್ಕೋತ ಕೂತೀನಿ. ಮಹೇಶ್ ಸೋಗಿಮಠ. 94488011619. ಇದು ಮಹೇಶ್ ಸೋಗಿಮಠ. ಯಾವ ಊರು? ವಿಜಯನಗರ. ಇವ್ರು ಹರಪನಹಳ್ಳಿ ಅವ್ರು ಬರ್ತಾರ ನಿಮಗ? ಹರಪನಹಳ್ಳಿ ಕೊಟ್ರಯ್ಯ ಹಿರೇಮಠ ಅವರು ಹೊಸಪೇಟೆ ಅವ್ರೆ. ಅದಿರೇನ್ರಿ ಕೊಟ್ರಯ್ಯ ಹಿರೇಮಠ ಗುರುಗಳೇ, ವಿಜಯನಗರ? ಮಹೇಶ್ ಅವ್ರ ನಂಬರ್ ಬರ್ಕೊಂಡ್ರೆ ಪರಿಚಯ ಮಾಡ್ಕೋರಿ. ಏನ್ ಮಾಡ್ತೀರಿ ಮಹೇಶ್ ಅವರಲ್ಲಿ ಹೊಸಪೇಟೆಯಲ್ಲಿ? ಜಿಂದಾಲ್. ಓಕೆ, ಇವರು ಅಲ್ಲೇ ಇರ್ತಾರ ನೋಡ್ರಿ, ಕೊಟ್ರಯ್ಯ ಹಿರೇಮಠ, ಹರಪನಹಳ್ಳಿ. ಮತ್ತಾರು ವಿದ್ಯಾ ಪಾಟೀಲ್ ಅಂತ ಬಂದಾರ. ವಿದ್ಯಾ ಪಾಟೀಲ್ ಯಾವ ಊರಮ್ಮ ನಿಮ್ದು? ಓ, ನಾಗರತ್ನಮ್ಮ ಅವ್ರ ಪಕ್ಷದವ್ರು ನೀವು. ನಾವು ಪ್ರಕಾಶ್ ಗುರುಗಳ ಪಾದ ಧೂಳಿಗಳೇ ನಾವು. ನಮ್ದು ಎಲ್ಲ ಅವ್ರ ಆಶೀರ್ವಾದಲಿಂತ ಎಲ್ಲ ಚಲೋ ಅಲ್ಲ. ಅವ್ರ ಆಶೀರ್ವಾದನೇ ದೊಡ್ಡದ ಎಲ್ಲರಿಗೆ.
ಯಾರ್ದ್ರಿ? ಕೊಟ್ರೆ ಗುರುಗಳ 91 64 74 1008. ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಕೊಟ್ರೆ ಅವ್ರು. ವಿದ್ಯಮ್ಮ ನಿಮ್ ನಂಬರ್ ರೀ? ವಿದ್ಯಾ ಪಾಟೀಲ್. ಹೇಳ್ಬೇಕನ್ಸಿದ್ರ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ, ಗ್ರೂಪ್ನಾಗ ಹಾಕ್ತೇವೆ, ಅದಕ್ಕೆ ಹೇಳೋದು. ಆಯ್ತಾಯ್ತು. ಮಹಿಳಾ ಗ್ರೂಪ್ನಾಗ ಅದಾರನ್ರಿ ಅವ್ರು ನಾಗರತ್ನಮ್ಮ ಅವ್ರ? ಇಲ್ಲ, ಅವ್ರ ನಂಬರ್ ಆದ ಇಲ್ಲ ನಿಮಗ ಗೊತ್ತಿಲ್ಲ? ನಂಬರ್ ಬರ್ಕೊಂಡು ಗ್ರೂಪ್ನಾಗ ಹಾಕೋರಿ, ಸೇರ್ಸ್ಕೋರ ಅವ್ರಿಗೆ. ಹೇಳಿ. ಇವ್ರು ನಾಗರತ್ನಮ್ಮ ಅವರು ಗೌರಮ್ಮ ಅವರು ಅಲ್ಲೇ ಗೋಕಾಕ್ನಾಗೆ ಅದಾರಲ್ಲ ಇವರು? ಹೌದ್ರಿ. ಬೇಡ ಬರ್ತೀನಿ, ಅಲ್ಲೇ ಬರ್ತೀನಿ. ಬಂದೆ 6362 0606 76. ಓಕೆ. ವಿದ್ಯಾ ಪಾಟೀಲ್, ಗೋಕಾಕ್. ನೀವೇನ್ ಮಾಡ್ತೀರಲ್ಲಿ? ಹೌಸ್ ವೈಫ್. ಏನ್ ಹೇಳ್ತಾವ ಮೊಮ್ಮಗಳು? ಆಗ್ಲ ಪುಣ್ಯ ಮಾಡಿರವ. ಪುಣ್ಯವಂತರಿಗೆ ಆ ಜೀವನ, ಲೌಕಿಕ ಬದುಕಿನ ಭಾರ ಕಡಿಮೆಯಾಗಿ ಆಧ್ಯಾತ್ಮ ಜೀವನಕ್ಕೆ ಬರ್ತೇವೆ ಪುಣ್ಯವಂತರಿಗೆ. ಪುಣ್ಯ ಇರ್ಲಾರ್ದವ್ರೆ ಅದೇ ಚಿಂತನೆ ದೊಡ್ಡದಾಗ್ತದೆ. ಓಕೆ, ಒಳ್ಳೇದಾಗಲಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.